ಹಲ್ಲೆಲೂಯಾ. ಓಕೆ, ಇವತ್ತಿನ ದಿವಸ ನಾವು ವಿಶೇಷ ಸಂಗತಿಯನ್ನು ನಾವು ಕಲಿಯೋಣ. ಏಂಜಲ್ ಬಗ್ಗೆ ನಾವು ನೋಡಿಕೊಳ್ಳೋಣ. ಏಂಜಲ್ಸ್ ಅಲ್ಲಿ ಎರಡು ರೀತಿಯ ಏಂಜಲ್ಸ್ ಇದ್ದಾರೆ. ಆ ಎರಡು ರೀತಿಯ ಏಂಜಲ್ಸ್ ಏನಂತಂದ್ರೆ, ಒಂದು ಒಳ್ಳೆಯವರು, ಇನ್ನೊಬ್ರು ಕೆಟ್ಟವರು. ಒಬ್ಬರು ದೇವರ ಕೆಲಸಗಳನ್ನ ಮಾಡ್ಲಿಕ್ಕೆ ಇರುವಂತವರು, ಇನ್ನೊಬ್ರು ದೇವರಿಂದ ದೂರ ಆಗಿದ್ದುಕೊಂಡು ಮನುಷ್ಯನಿಗೂ ದೇವರಿಗೆ ಇರುವಂತಹ ಸಂಬಂಧವನ್ನ ಕೆಡಿಸುವಂತ ಏಂಜಲ್ಸ್ ಬಗ್ಗೆ ನಾವು ನೋಡಿಕೊಳ್ತೇವೆ. ಮುಖ್ಯವಾಗಿ ಇವತ್ತಿನ ದಿವಸ ನಾವು ಈ ಏಂಜಲ್ ಬಗ್ಗೆ ನಾವು ನೋಡಿಕೊಳ್ಳೋಣ. ಇವರು ದೇವರಿಗೆ ಯಾವ ರೀತಿ ಹತ್ತಿರವಾಗಿದ್ದಾರೆ ಎಂಬುದಾಗಿ. ವಿಶೇಷವಾಗಿ ಈ ಏಂಜಲ್ಸ್ ಮತ್ತಾಯನ ಬರೆದ ಸುವಾರ್ತೆ 8:29 ವಚನ ಓದ್ತೀರಾ? ಅವರು ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ. ನೋಡ್ರಿ, ಈ ಒಬ್ಬ ಏಂಜಲ್ ಬಗ್ಗೆ ನೋಡ್ತಾ ಇದ್ದಾರೆ. ಈ ಏಂಜಲ್ ದೇವರಿಗೆ ವಿರೋಧವಾಗಿರುವಂತಹ ಈ ಏಂಜಲ್ ದೇವರ ಜೊತೆ ಸವಾಸದಲ್ಲಿ ಇರೋದಿಲ್ಲ. ಈ ಏಂಜಲ್ ದೇವರ ಒಂದು ಗೊಡವೆ, ಅಪ್ಪ ನಿನ್ನ ಗೊಡವೆ ನನಗೆ ಬೇಡ ಅನ್ನುವ ರೀತಿಯಲ್ಲಿ ಓಡಿ ಹೋಗುವಂತಹ ಏಂಜಲ್ಸ್ ಗಳನ್ನ, ಅಂದ್ರೆ ದೇವದೂತ, ಅಂದ್ರೆ ಇದಕ್ಕೆ ಹೇಳ್ತಾರೆ ಇನ್ನೊಂದು ಹೆಸರು ಎಂಬುದು ಏನಂತಂದ್ರೆ ದೆವ್ವ ಎಂಬುದಾಗಿ ನೋಡ್ತಾರೆ. ದಯವಿಟ್ಟು ಮತ್ತಾಯನ ಸುವಾರ್ತೆ 8:29 ವಚನವನ್ನ ನಾವು ನೋಡ್ಕೊಳ್ಳೋಣ. ಅವರು ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ. ಇಲ್ಲಿ ನೋಡ್ರಿ, ಇಲ್ಲಿ ಒಬ್ಬ ಕವಿ ಒಳಗಡೆ ಇರುವಂತಹ ದೆವ್ವ ಪೀಡಿತನಾಗಿರುವಂತಹ ಒಬ್ಬ ವ್ಯಕ್ತಿ ಇಲ್ಲಿ ಇದ್ದಾನೆ. ಯೇಸು ಕ್ರಿಸ್ತನು ಆಚರಿಸಿದ ಗದರೇನರ ಸೀಮೆ ಮುಟ್ಟಿದಾಗ ದೆವ್ವ ಹಿಡಿದ ಇಬ್ಬರು ಸಮಾಧಿಯ ಗವಿ ಒಳಗಿಂದ ಹೊರಟು ಆತನ ಎದುರಿಗೆ ಬರ್ತಾ ಇದ್ದಾರೆ. ಅವರು ಬಹು ಉಗ್ರರಾಗಿದ್ರು. ಆ ಧರೆಯಲ್ಲಿ ಯಾರು ತಿರುಗಾಡಲಾರದೆ ಇದ್ರು. ಅವರು ಹೇಳ್ತಾ ಇದ್ದಾರೆ, ಆ ಯೇಸು ಕ್ರಿಸ್ತನನ್ನ ನೋಡಿ, ದೇವರ ಮಗನೇ, ನಮ್ಮ ಗೊಡವೆ ನಿನಗೇಕೆ. ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನ ಕಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಎಂಬುದಾಗಿ ಕೇಳ್ತಾ ಇವೆ. ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನ ನೀನು ಕಾಡೋದಕ್ಕೆ ಇಲ್ಲಿಗೆ ಬಂದಿಯಾ ಎಂಬುದಾಗಿ. ಅಂದ್ರೆ ಅವುಗಳ ಕಾಲ ನಿರ್ದಿಷ್ಟವಾಗಿದೆ. ಅವುಗಳು ಕತ್ತಲೆಗೆ ಹೋಗುವಂತ ಕಾಲ. ಆ ದೆವ್ವಗಳಿಗೆ ಗೊತ್ತಿದೆ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕಿದ್ದಾನೆ, ನಮ್ಮನ್ನ ಸೀದಾ ನರಕಕ್ಕೆ ಹಾಕ್ಲಿಕ್ಕೆ ಇದ್ದಾನೆ ಎಂಬುದಾಗಿ, ನರಕದ ಬೆಂಕಿಯಲ್ಲಿ ನಮ್ಮನ್ನ ತಳ್ಳಲಿಕ್ಕೆ ಇದ್ದಾನೆ ಎಂಬುದಾಗಿ ಆ ದೆವ್ವಗಳಿಗೆ, ಅಂದ್ರೆ ಆ ಏಂಜಲ್ಸ್ ಗಳಿಗೆ ಗೊತ್ತು. ಮುಂದೆ ನೋಡ್ಕೊಳ್ತೇವೆ 2 ಕೊರಿಂಥ 11ನೇ ಅಧ್ಯಾಯ 3ನೇ ವಚನ. 11ನೇ ಅಧ್ಯಾಯ 3ನೇ ವಚನ. ಆದರೆ ಹೀಗೆ ಅವುಗಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಚಂದ್ರ, ಈ ಒಂದು ದೊಡ್ಡಲ್ಪಟ್ಟಿರುವಂತ ದೇವದೂತ ಈತನ ಏನ್ ಮಾಡ್ತಾ ಇದ್ದಾನಂತೆ, ಮೋಸಗೊಳಿಸ್ತಾ ಇದ್ದಾನೆ, ಕುಯುಕ್ತಿ ಮಾಡ್ತಾ ಇದ್ದಾನೆ, ಮರಳುಗೊಳಿಸ್ತಾ ಇದ್ದಾನೆ. ಯಾರನ್ನ? ಜನರನ್ನ, ದೇವರ ಜೊತೆ ಇರುವಂತ ಜನರನ್ನ ಮರಳುಗೊಳಿಸುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ? ದೇವದೂತ. ಯಾಕೆ? ದೇವರೊಂದಿಗೆ ಇರುವಂತಹ ಸಂಬಂಧವನ್ನ ಮುರಿದು ಹಾಕುವುದಕ್ಕಾಗಿ, ದೇವರ ಜೊತೆ ಇರುವಂತ ಆ ವೈಯಕ್ತಿಕ ಜೀವಿತವನ್ನ ಕಡಿದು ಹಾಕುವ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ? ದುರಾತ್ಮ, ಡಿಮಾನ್ಸ್, ಸೈತಾನ ಎಂಬುದಾಗಿ ನೋಡ್ತವೆ, ದೆವ್ವ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಪಿಶಾಚಿ ಎಂಬುದಾಗಿ ನಾವು ಕರೀತಾ ಇದ್ದೇವೆ. ಈತನು ಯಾರು? ಈತನೂ ಸಹ ದೇವರ ದೂತನೇ. ಆದ್ರೆ ದೇವರ ಸ್ಥಾನದಿಂದ ಆತನ ಏನ್ ಮಾಡಿದ? ಭೂಮಿ ಮೇಲೆ ತಳ್ಳಲ್ಪಟ್ಟವನಾಗಿ ಈತನು ದೇವರೊಂದಿಗೆ ಇರುವಂತಹ ಸಂಬಂಧವನ್ನ ಹಾಳು ಮಾಡಿಕೊಂಡವನಾಗಿ ಈಗ ದೇವರಿಗೆ ವಿರೋಧವಾಗಿರುವಂತಹ ಕೆಲಸವನ್ನ ಈತನು ಮಾಡ್ತಾ ಇದ್ದಾನೆ. ದೇವರ ಜೊತೆ ಇರುವಂತಹ ಸಂಬಂಧವನ್ನ ಮುರಿದು ಹಾಕುವಂತ ಕೆಲಸ ಮಾಡ್ತಾ ಇದ್ದಾನೆ. ಆದಮ ಹವ್ವಳರು ದೇವರ ಜೊತೆ ನಿಕಟವಾದ ಸಂಬಂಧದಲ್ಲಿ ಇದ್ದವರು.
ಹಲ್ಲೆಲೂಯಾ. ನಾವು ಮುಂದೆ ನೋಡ್ತಾ ಇದ್ದೇವೆ 1 ಪೇತ್ರ 1ನೇ ಅಧ್ಯಾಯ 12ನೇ ವಚನ. ಈ ಸಂಗತಿಗಳನ್ನು ಮುಖ್ಯಿಸಿದವರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದೀರೆಂಬುದು ಅವರಿಗೆ ಪ್ರಕಟವಾಯಿತು. ಓಕೆ, ನನ್ನ ಪ್ರಿಯ ದೇವಚಂದ್ರೆ, ಇಲ್ಲಿ ನೋಡ್ತಾ ಇದ್ದೇವೆ, ಇಲ್ಲಿ ದೇವದೂತರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಸಂಗತಿಗಳನ್ನು ಮುಂತಿಳಿಸುವುದರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದರೆಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ. ದೇವದೂತರಿಗೂ ಈ ಸಂಗತಿಗಳನ್ನು ಲಕ್ಷ್ಯವಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ವಾವ್! ಇಲ್ಲಿ ದೇವದೂತರಿಗೆ ಕ್ರಿಸ್ತನು ಬರುವಂತ, ಕ್ರಿಸ್ತನು ಸಾರುವಂತ ಸುವಾರ್ತೆಯನ್ನ ನೋಡಬೇಕೆಂಬ ಅಪೇಕ್ಷೆ ಯಾರಿಗಿದೆ? ದೇವದೂತರಿಗೂ ಸಹ ಇದೆ. ಹಲ್ಲೆಲೂಯಾ. ಕ್ರಿಸ್ತನ ಸುವಾರ್ತೆಯನ್ನ ಸಾರುವಂತ ದಿನವನ್ನ ನೋಡುವಂತ ಅಪೇಕ್ಷೆ ಮನುಷ್ಯರಿಗಷ್ಟೇ ಅಲ್ಲ, ದೇವದೂತರಿಗೂ ಆ ಅಪೇಕ್ಷೆ ಉಂಟು ಎಂಬುದಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ. ನನ್ನ ಪ್ರಿಯ ದೇವಚಂದ್ರೆ, ಇಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ, ಸೈತಾನನಿಗೆ ಅಂದ್ರೆ ದೇವದೂತರಿಗೆ ಎಲ್ಲಾ ಸಂಗತಿಗಳು ಗೊತ್ತಾ? ದೇವದೂತರಿಗೆ ಎಲ್ಲ ಸಂಗತಿಗಳು ಗೊತ್ತಾ? ದೇವರಿಗೆ ಗೊತ್ತಿರುವಂತಹ ಸಂಗತಿಗಳು ದೇವದೂತರಿಗೆ ಎಲ್ಲವೂ ಗೊತ್ತಾ? ಖಂಡಿತವಾಗ್ಲೂ ಇಲ್ಲ. ಅವರಿಗೊಂದು ಲಿಮಿಟ್ಸ್ ಇದೆ. ಅವರಿಗೆ ಯಾವುದು ಎಲ್ಲವೂ ಗೊತ್ತಾಗಲ್ಲ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತನಿಗೂ ತಿಳಿಯದು, ಮಗನಿಗೂ ತಿಳಿಯದು. ಹಲ್ಲೆಲೂಯಾ. ನಾವಿಲ್ಲಿ ನೋಡ್ಕೊಳ್ತಾ ಇದ್ದೇವೆ, ನಮಗಿಂತಲೂ ಸ್ವಲ್ಪ ಹೆಚ್ಚಿಗೆ ಇದರಲ್ಲಿ ದೇವದೂತರ ಉಂಟು ಮಾಡಿದಾನೆ ನಿಜ. ಆದ್ರೆ ದೇವರು ಈ ಭೂಮಿ ಮೇಲೆ ಬರುವಂತ ಗಳಿಗೆ ತಂದೆಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ, ದೇವದೂತರಿಗೂ ಸಹ ಗೊತ್ತಿಲ್ಲ ಎಂಬುದಾಗಿ ದೇವರೇ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾರೆ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಇಲ್ಲಿ ಪ್ರತಿಯೊಂದು ದೇವದೂತರಿಗೂ ದೆವ್ವಗಳಿಗೂ ಗೊತ್ತು ದೇವರು ಒಬ್ಬನೇ ಎಂದು. ದೇವರು ಒಬ್ಬನೇ ಎಂದು ನೀನು ನಂಬುವವನು. ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವದೂತರು ಅನ್ನುವಂತ ದೊಬ್ಬಲ್ಪಟ್ಟಿರುವಂತಹ ಈ ದೇವದೂತರಿಗೆ ನಾವು ಹೇಳ್ತಾ ಇದ್ದೇವೆ ದೆವ್ವ ಎಂಬುದಾಗಿ. ಈ ದೆವ್ವಗಳು ದೇವರು ಒಬ್ಬನೇ ಎಂಬುದಾಗಿ ಆ ದೆವ್ವಗಳಿಗೆ ಗೊತ್ತಿದೆ. ದೆವ್ವಗಳಿಗೂ ಗೊತ್ತಿದೆ ದೇವರು ಒಬ್ಬನೇ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ದೆವ್ವ ಒಬ್ಬನೇ ಎಂಬುದಾಗಿ ಗೊತ್ತಿರುವಂತಹ ದೆವ್ವಗಳು ದೇವರು ಒಬ್ಬನೇ ಅನ್ನುವಂಥದ್ದು ಗೊತ್ತಿದ್ದುಕೊಂಡು ಅವುಗಳು ಹೆದರಿ ನಡಗಲಿಕ್ಕೆ ಪ್ರಾರಂಭ ಮಾಡ್ತವೆ. ದೇವದೂತರಿಗೆ ದೇವರ ಜೊತೆ ಕೆಲಸ ಮಾಡುವಂತ ದೇವದೂತರು, ದೇವರ ವಿರುದ್ಧವಾಗಿ ಕೆಲಸ ಮಾಡುವಂತ ದೇವದೂತರು, ಈ ವ್ಯತ್ಯಾಸಗಳನ್ನ ನಾವಿಲ್ಲಿ ನೋಡ್ಕೊಳ್ತಾ ಇದ್ದೇವೆ. ದೇವರ ಸೇವೆ ಮಾಡುವಂತ ದೇವದೂತರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಕೀರ್ತನೆ 103ನೇ ಅಧ್ಯಾಯ 20ನೇ ವಚನದಲ್ಲಿ, ಕೀರ್ತನೆ 103ನೇ ಅಧ್ಯಾಯ 20ನೇ ವಚನ. ದೇವದೂತರೇ ಆತನ ಶಬ್ದಕ್ಕೆ ಕಿವಿಗೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ, ಯೆಹೋವನನ್ನ ಕೊಂಡಾಡಿರಿ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಚಂದ್ರೆ, ನಾವಿಲ್ಲಿ ನೋಡ್ಕೊಳ್ತಾ ಇದ್ದೇವೆ ದೇವದೂತರು
ಆತನ ಶಬ್ದಕ್ಕೆ ಕಿವಿಗೊಟ್ಟು ಆತನ ಆಜ್ಞೆಯನ್ನ ನೆರವೇರಿಸುವ ಪರಾಕ್ರಮಶಾಲಿಗಳಂತೆ ಅವರು. ದೇವದೂತರು ಯಾರು? ಏಂಜಲ್ಸ್ ಯಾರು? ಆತನ ಶಬ್ದಕ್ಕೆ ಕಿವಿಗೊಟ್ಟು ಆತನ ಕೆಲಸಗಳನ್ನ ನೆರವೇರಿಸುವಂತ ಪರಾಕ್ರಮಶಾಲಿಗಳು ದೇವದೂತರಾಗಿದ್ದಾರಂತೆ. ಹಾಗಾದ್ರೆ ದೇವದೂತರು ಯಾರು? ದೇವರ ಕೆಲಸಗಳನ್ನ ಮಾಡುವವರು ಎಂಬುದಾಗಿ. ಓಕೆ, ದೇವರ ಕೆಲಸವನ್ನಷ್ಟೇ ಮಾಡ್ತಾ ಇಲ್ಲ, ದೇವರ ಮುಂದೆ ಯಾವಾಗ್ಲೂ ಕಾಣಿಸಿಕೊಳ್ಳುವರಾಗಿದ್ದಾರೆ. ದೇವರ ಕೆಲಸವನ್ನ ಮಾಡುವಂತ ಈ ದೇವದೂತರು ಪ್ರತಿದಿನ ದೇವರ ಮುಂದೆ ಹೋಗಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ದೇವದೂತರಿಗಿಂತಲೂ ಸ್ವಲ್ಪವೇ ಕಡಿಮೆಯಾಗಿ ನಿಮ್ಮನ್ನ ದೇವರು ಸೃಷ್ಟಿ ಮಾಡಿದ್ದಾರೆ. ನೀವು ಸಹ ಅದೇ ಕೆಲಸಗಳನ್ನ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ದೇವದೂತರು ದೇವರ ಶಬ್ದವನ್ನ ಕೇಳಿ ಅದರ ಹಾಗೆ ನಡೀತಾ ಇದ್ದಾರೆ. ಅವರು ಆ ಶಬ್ದವನ್ನ ಕೇಳಿ ದೇವರು ಯಾವ ಕೆಲಸಗಳನ್ನ ಹೇಳ್ತಾರೋ ಆ ಕೆಲಸವನ್ನ ಮಾಡಿ ಪರಾಕ್ರಮಶಾಲಿಗಳು ಎಂಬುದಾಗಿ ಹೇಳಿಸಿಕೊಳ್ತಾ ಇದ್ದಾರೆ. ಅಂದರೆ ಪ್ರಿಯ ಸಹೋದರ ಸಹೋದರಿ, ಆ ಕೆಲಸಗಳನ್ನ ಕೇಳುವಂತ ದೇವದೂತರು ಪ್ರತಿದಿನ ದೇವರ ಸಮ್ಮುಖದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಯೋಬನ ಗ್ರಂಥ ಮೊದಲನೇ ಅಧ್ಯಾಯ, ಯೋಬನ ಗ್ರಂಥ ಮೊದಲನೇ ಅಧ್ಯಾಯ ಅಲ್ಲಿ 6ನೇ ವಚನ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಹಲ್ಲೆಲೂಯಾ. ನಾವಿಲ್ಲಿ ನೋಡ್ಕೊತಾ ಇದ್ದೇವೆ, ಪ್ರತಿದಿನ ನಮ್ಮ ಎಲ್ಲಾ ಒಂದು ಕ್ರಿಯೆಗಳನ್ನ, ಚಟುವಟಿಕೆಗಳನ್ನ ಹೋಗಿ ರಿಪೋರ್ಟ್ ಕೊಡುವಂತ ಕೆಲಸವನ್ನ ದೇವದೂತನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಶಬ್ದವನ್ನ ಕೇಳಿ ಕೇವಲ ಕೆಲಸ ಮಾಡೋದಷ್ಟೇ ಮಾಡ್ತಾ ಇಲ್ಲ ಇವನು. ಪ್ರತಿದಿನ ದೇವರ ಸಮ್ಮುಖದಲ್ಲಿ ಹೋಗಿ ಇವನು ದೇವದೂತರು ಕಾಣಿಸಿಕೊಳ್ತಾ ಇದ್ದಾನೆ. ದೇವರವನಿಗೆ ಕೇಳ್ತಾ ಇದ್ದಾನೆ, ನೀನು ಎಲ್ಲಿಂದ ಬಂದಿ ಎಂಬುದಾಗಿ. ಈ ದೇವದೂತ ಹೇಳ್ತಾನೆ, ಇಲ್ಲಿ ಒಬ್ಬ ದೇವದೂತ ಹೇಳ್ತಾನೆ, ಅಪಾದಕ ದೇವದೂತ ಅನ್ನುವಂತ ಈ ದೂತ ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಹೇಳ್ತಾ ಇದ್ದಾನೆ, ಭೂಲೋಕದಲ್ಲೆಲ್ಲಾ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗಾಡ್ತಾ ಇದ್ದು ಬಂದೆನು ಎಂದು ಹೇಳ್ತಾ ಇದ್ದಾನೆ. 2ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತಾ ಇದ್ದಾನೆ, ದೇವದೂತರು ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬಂದಾಗ ಸೈತಾನನು ಅವರ ಸಂಗಡ ಬಂದು ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಪ್ರತಿಯೊಂದು ಒಳ್ಳೆಯ ದೇವದೂತರು ಮತ್ತೆ ಸೈತಾನನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಂದು ನೆನಪಿಟ್ಕೊಳ್ರಿ, ಇವರು ಸೈತಾನನ ದೂತರು ಸ್ವರ್ಗಕ್ಕೆ ಹೋಗ್ತಾ ಇಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನೀವೆಲ್ಲರೂ ಯಾರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದೀರಿ? ಸ್ವರ್ಗಕ್ಕೆ ಹೋದ್ರ? ನೀವು ಯಾರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರಿ? ಈಗ ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ. ದೇವರ ಸನ್ನಿಧಿಯಲ್ಲಿ. ನೀವೆಲ್ಲರೂ ಸ್ವರ್ಗದಲ್ಲಿ ಇದ್ದೀರಾ? ಇಲ್ಲ, ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರೆ. ಸೇಮ್ ದೇವರ ಸನ್ನಿಧಿಯಲ್ಲಿ ಮಾತನಾಡುವುದಕ್ಕಾಗಿ, ದೇವರಿಗೆ ರಿಪೋರ್ಟ್ಗಳನ್ನ ಹೇಳುವುದಕ್ಕಾಗಿ ಎಲ್ಲಾ ದೇವದೂತರು ಒಂದಾಗಿ ಕೂಡ್ತಾ ಇದ್ದಾರೆ. ಅಲ್ಲಿ ದೇವದೂತರು ದೇವರ ಕೆಲಸವನ್ನ ಮಾಡುವಂತ ದೇವದೂತರು ಬರ್ತಾ ಇದ್ದಾರೆ. ಲೋಕದಲ್ಲಿ ಸಂಚರಿಸುವಂತ ಈ ಒಪ್ಪಲ್ಪಟ್ಟಿರುವಂತ ಸೈತಾನನ ದೇವದೂತರು ಸಹ ಬಂದು ರಿಪೋರ್ಟ್ ಕೊಡೋದಕ್ಕೆ ದೇವರ ಸನ್ನಿಧಿಯಲ್ಲಿ ಕೂಡಿ ಬರ್ತಾ ಇದ್ದಾರೆ. ಅದು ಕೇವಲ ಯಾವಾಗೋ ಒಂದು ಸಾರಿ ಅಲ್ಲ, ಮತ್ತೊಂದು ದಿನ ಎಂಬುದಾಗಿ ನೋಡ್ಕೊತಾರೆ. 1ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ, ಯೆಹೋವನ ಸನ್ನಿಧಿಯಲ್ಲಿ ಆ ದೇವದೂತರು ಕೂಡಿ ಬಂದ್ರು. 6ನೇ ವಚನದಲ್ಲಿ
ಅಪಾದಕ ಅನ್ನುವಂತ ದೇವದೂತನು ಕೂಡಿ ಬಂದ. 2ನೇ ವಚನದಲ್ಲಿ 2ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡ್ತೇವೆ, ಇನ್ನೊಂದು ದಿವಸ ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಮತ್ತೆ ಬರ್ತಾ ಇದ್ದಾರೆ. ಅಂದ್ರೆ ಎವ್ರಿ ಡೇ, ಪ್ರತಿದಿನ ನಿಮ್ಮ ಪ್ರತಿಯೊಂದು ಆಗು ಹೋಗುಗಳನ್ನ ಅವರು ನೋಡ್ತಾ ಇದ್ದಾರೆ. ಯಾರು? ದೇವರಿಂದ ಕಳಿಸಲ್ಪಟ್ಟಿರುವಂತಹ ದೇವದೂತರು ನಿಮ್ಮನ್ನ ನೋಡ್ತಾ ಇದ್ದಾರೆ. ದೊಬ್ಬಲ್ಪಟ್ಟಿರುವಂತಹ ದೇವದೂತರು ಸಹ ನಿಮ್ಮ ಮೇಲೆ ಕಣ್ಣುಗಳನ್ನು ಇಟ್ಟಿದ್ದಾರೆ. ದೇವರಿಂದ ಕಳಿಸಲ್ಪಟ್ಟಿರುವಂತಹ ದೇವದೂತರು ಆತನ ಕೆಲಸವನ್ನ ಮಾಡುವುದಕ್ಕಾಗಿ ಬರ್ತಾ ಇದ್ದಾರೆ. ಆದ್ರೆ ದೊಬ್ಬಲ್ಪಟ್ಟಿರುವಂತಹ ದೇವದೂತರು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳುವುದಕ್ಕೂ ಸಹ ಅವರು ದೇವರ ಸಮ್ಮುಖದಲ್ಲಿ ಕೂಡಿ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಚಂದ್ರ, ಇನ್ನು ನಾವು ನೋಡ್ಕೊಳ್ತೇವೆ, ದೇವದೂತರು ದೇವರ ತೀರ್ಪುಗಳ ಸಾಧನವಾಗಿದ್ದಾರೆ. ಪ್ರಕಟಣೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗ್ಲಿ, ಸಮುದ್ರದ ಮೇಲಾಗ್ಲಿ, ಯಾವ ಮರದ ಮೇಲಾಗ್ಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನ ಕಂಡೆನು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ದೇವರು ನಿಮ್ಮ ಮೇಲೆ ತೀರ್ಪುಗಳನ್ನ ಮಾಡುವುದಕ್ಕಾಗಿ ಸಾಧನವಾಗಿ ದೇವದೂತರನ್ನ ದೇವರು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. 4 ದಿಕ್ಕುಗಳಲ್ಲಿ ಇರುವಂತಹ ಗಾಳಿಗಳನ್ನ ನೀನು ತಡೆ ಎಂಬುದಾಗಿ ದೇವರು ಯಾರಿಗೆ ಹೇಳ್ತಾ ಇದ್ದಾನೆ? ದೇವದೂತನಿಗೆ ಹೇಳ್ತಾ ಇದ್ದಾನೆ. ಯಾವುದಕ್ಕಾಗಿ? ದೇವರು ಭೂಮಿ ಮೇಲೆ ತೀರ್ಪನ್ನು ಮಾಡುವುದಕ್ಕಾಗಿ, ದೇವರು ಭೂಮಿ ಮೇಲೆ ತೀರ್ಪನ್ನು ತರುವುದಕ್ಕಾಗಿ ಆ ದೇವದೂತರಿಗೆ ಹೇಳ್ತಾ ಇದ್ದಾನೆ, ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗ್ಲಿ, ಸಮುದ್ರದ ಮೇಲಾಗ್ಲಿ, ಯಾವ ಮರದ ಮೇಲಾಗ್ಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನ ಹಿಡಿರಿ ಎಂಬುದಾಗಿ ದೇವದೂತರಿಗೆ ಹೇಳ್ತಾ ಇದ್ದಾರೆ. ಅಂದಮೇಲೆ ದೇವರ ತೀರ್ಪುಗಳ ಸಾಧನವು ಇವರು ದೇವದೂತರಾಗಿದ್ದಾರೆ. ಹಲ್ಲೆಲೂಯಾ. ಇವರು ಆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾವ ಗಾಳಿಯು ಗಿಡದ ಮೇಲಾಗ್ಲಿ, ಸಮುದ್ರದ ಮೇಲಾಗ್ಲಿ, ಯಾವ ಜನರ ಮೇಲಾಗ್ಲಿ ಗಾಳಿ ಬಾರದ ಹಾಗೆ ಆ ಗಾಳಿಗಳನ್ನ ತಡೀರಿ ಎಂಬುದಾಗಿ ಹೇಳುವಾಗ ಆ ಗಾಳಿಗಳನ್ನ ತಡೆಯುವುದಕ್ಕಾಗಿ ದೇವರು ದೇವದೂತರನ್ನ ಕಳಿಸ್ತಾ ಇದ್ದಾರೆ. ದೇವರ ಶಬ್ದಕ್ಕೆ ಕಿವಿಗೊಟ್ಟು ಆ ಶಬ್ದಕ್ಕೆ ತಕ್ಕ ಹಾಗೆ ಯಾವ ಮಾತುಗಳನ್ನ ದೇವರು ಹೇಳಿದನೋ ಆ ಮಾತುಗಳನ್ನ ನೆರವೇರಿಸುವಂತ ಪರಾಕ್ರಮಶಾಲಿಗಳು ದೇವದೂತರಾಗಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾನು ನೀನು ಆ ದೇವರ ಶಬ್ದಕ್ಕೆ ಕಿವಿಗೊಡ್ತಾ ಇದ್ದೇವಾ? ದೇವರ ಮಾತನ್ನ ಕೇಳಿ ಅದನ್ನ ನೆರವೇರಿಸುವಂತ ಕೆಲಸ ನಾನು ನೀನು ನಾವು ಮಾಡ್ತಾ ಇದ್ದೀವಾ? ದೇವರು ಹೇಳಿದ ದೇವದೂತರಿಗೆ, ಹೋಗು, ನೀ ಹೋಗು, 4 ದಿಕ್ಕುಗಳ ಗಾಳಿಯನ್ನ ತಡೆದಿರಿ. ಅವ್ರು ಹೋಗ್ತಾ ಇದ್ದಾರೆ, ಗಾಳಿಗಳನ್ನ ತಡಿತಾ ಇದ್ದಾರೆ. ಇನ್ನೂ ತಡೆದಿಲ್ಲ, ಇನ್ ಫ್ಯೂಚರ್ ತಡೆಯವರು ಇದ್ದಾರೆ. ಇನ್ ಫ್ಯೂಚರ್ ಬರುವಂತ ದಿನಮಾನಗಳಲ್ಲಿ ಆ ಗಾಳಿಯನ್ನು ಸಹ ತಡೆಯಲಿಕ್ಕೆ ದೇವರು ಆಲ್ರೆಡಿ ದೇವದೂತರಿಗೆ ಹೇಳಿದ್ದಾನೆ. 8ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ, ಹಾಗೆ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೇವದೂತರನ್ನ ಕಂಡೆನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟವು. ಆಮೇಲೆ ಮತ್ತೊಬ್ಬ ದೇವದೂತ ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದನ ಚಿನ್ನದ ಧೂಪ ವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಓ ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ದೇವದೂತರ ಕೈಗಳಲ್ಲಿ ಅಲ್ಲಿ ನೋಡ್ತಾ ಇದ್ದಾರೆ, ಮುಂದೆ 7 ಜನ ದೇವದೂತರ ಕೈಯಲ್ಲಿ ಏನ್ ಕೊಡಲ್ಪಟ್ಟಿದ್ದಂತೆ? ತುತ್ತೂರಿ ಕೊಡಲ್ಪಟ್ಟಿದೆ. ಯಾವುದಕ್ಕೋಸ್ಕರ? ಆ ತುತ್ತೂರಿಯನ್ನ ಊದಿ ದೇವರನ್ನ ಮಹಿಮೆ ಪಡಿಸುವುದಕ್ಕೋಸ್ಕರ. ಆ ದೇವದೂತರು ಹಿಡಿದು ದೇವರ ತೀರ್ಪುಗಳನ್ನ ಮಾಡುವ ಸಾಧನಗಳಾಗಿ ಈ ಭೂಮಿ ಮೇಲೆ ಇಳಿದು ಬರುವುದನ್ನ ನಾವು
ಕಾಣುವರಾಗಿದ್ದಾರೆ. ಅಷ್ಟೇ ಅಲ್ಲ, ದೇವದೂತರ ಕೆಲಸ ಇಷ್ಟೇನ? ಕೇವಲ ಅವರು ಸೇವೆ ಮಾಡುವಂತ ಕೆಲಸ, ದೇವರು ಮುಂದೆ ಹೋಗಿ ರಿಪೋರ್ಟ್ಗಳನ್ನ ಕೊಡುವಂತ ಕೆಲಸ, ದೇವರ ತೀರ್ಪುಗಳನ್ನ ಮಾಡುವಂತ ಕೆಲಸ ಮಾತ್ರನ? ಖಂಡಿತವಾಗ್ಲೂ ಇಷ್ಟೇ ಅಲ್ಲ. ಇನ್ನೂ ದೇವರು ಅವರಿಗೆ ಅನೇಕ ಕೆಲಸಗಳನ್ನು ಕೊಟ್ಟಿದ್ದಾನೆ. ಅದೇನಂತಂದ್ರೆ, ದೇವರ ಮಕ್ಕಳೆಲ್ಲರೂ ಮಾಡುವಂತ ಪ್ರಾರ್ಥನೆಗಳನ್ನ ದೇವರಿಗೆ ಒಪ್ಪಿಸುವಂತ ಕೆಲಸ ದೇವದೂತರು ಮಾಡ್ತಾರಂತೆ. ಹಲ್ಲೆಲೂಯಾ. ನಾವು ನೋಡ್ಕೊಳ್ತೇವೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ. ದೇವದೂತರು ಏನ್ ಮಾಡ್ತಾರಂತೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ಕೊಡುವುದಕ್ಕಾಗಿ ದೇವರು ಆ ದೇವದೂತರನ್ನ ನಮ್ಮ ಬಳಿಗೆ ಕಳಿಸ್ಲಿಕ್ಕಿದ್ದಾರೆ. ಓಕೆ, 5ನೇ ವಚನದಿಂದ ನಾವು ಅಲ್ಲಿ ನೋಡ್ಕೊಳ್ತೇವೆ, ಪೇತ್ರನು ಸೆರೆಮನೆಯೊಳಗೆ ಕಾವಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಹೆರೋದನು ಅವನನ್ನ ಜನರ ಮುಂದೆ ತರಿಸಬೇಕೆಂದಿದ್ದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನ ಕಾಯುತ್ತಾ ಇದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು. ಏನಾಯ್ತು? ಬೆಳಕು ತುಂಬಿಕೊಂಡಿತು. ಆತನಿಗೆ ಕೈಗಳಿಗೆ ಕಟ್ಟಲ್ಪಟ್ಟಿರುವಂತ ಆ ಸರಪಣಿ ಮುರಿಯಲ್ಪಟ್ಟು ಕಳಚಿ ಬಿತ್ತು. ಆ ದೂತನಿಗೆ ಹೇಳ್ತಾ ಇದ್ದಾನೆ, ಏಳು, ನಡುವನ್ನ ಕಟ್ಟಿಕೊಂಡು ನಿನ್ನ ಕೆರಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಿಗೆಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂಬುದಾಗಿ ಅದನ್ನ ಏನ್ ಮಾಡಿದ ಅಂತ ಹೇಳೋ ತಿಳಿಯದೆ ತಾನು ನೋಡಿದ ಒಂದು ಕನಸು ಎಂದು ನೆನೆಸ್ತಾ ಇದ್ದಾನೆ. ಅವರು ಮೊದಲನೆಯ 2ನೆಯ ಕಾವಲುಗಳನ್ನ ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಬಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತೆರೆಯಿತು. ಅವರು ಹೊರಗೆ ಬಂದು ಬೀದಿಯನ್ನ ದಾಟಿದ್ರು. ಕೂಡಲೇ ದೂತನು ಅವನನ್ನ ಬಿಟ್ಟು ಹೋದನು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವದೂತನನ್ನ ದೇವರು ನಿಮ್ಮ ಸಹಾಯಕ್ಕಾಗಿ ಕಳಿಸಲಿಕ್ಕಿದ್ದಾನೆ. ದೇವರು ದೇವದೂತನನ್ನ ನಿಮ್ಮ ಸಹಾಯಕ್ಕೆ ಆತನನ್ನ ಕಳಿಸುವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಕ್ಲಾಸಸ್ ನಲ್ಲಿ ಒಂದು ದಿನ ಟ್ರ್ಯಾಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ನಾವು ದೇವರ ಸಂದೇಶವಾದ ಒಂದು ಕರಪತ್ರವನ್ನ ಎಲ್ಲರಿಗೂ ನಾವು ಹಂಚ್ತಾ ಇದ್ವಿ. ಹಂಚುವಾಗ ಕೆಲವೊಂದು ಪುಡಾರಿಗಳು ಬಂದ್ಬಿಟ್ಟು, ಇದನ್ನ ಯಾಕೆ ನೀವು ಹಂಚ್ತಾ ಇದ್ದೀರಿ, ನೀವು ಮತಾಂತರ ಮಾಡ್ತಾ ಇದ್ದೀರಿ, ನೀವು ಯೇಸು ಕ್ರಿಸ್ತನ ಬಗ್ಗೆ ಯಾಕೆ ಹೇಳ್ಬೇಕು, ನೀವು ಅದ್ರ ಬಗ್ಗೆ ಹೇಳ್ಬೇಕು, ಬೇರೆ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಅವರೆಲ್ಲರೂ ಅಟ್ಯಾಕ್ ಮಾಡುವಾಗ ಬರ್ಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಸುಮಾರು ಜನರಿಗೆ ಕಾಲ್ ಮಾಡಿ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರೆಲ್ಲರೂ ಕಳಿಸುವಾಗ ಅಲ್ಲಿ ಕೂತ್ಕೊಂಡಿರುವಂತಹ ಒಬ್ಬನಿಗೆ ನಾವು ಟ್ರ್ಯಾಕ್ ಅನ್ನು ಕೊಟ್ಟಿರುವಾಗ ಆತನು ಅದನ್ನ ತೆಗೆದು ಓದುತ್ತಾ ಕೂತ್ಕೊಂಡಿದ್ದ. ಆತನು ಓದುವುದನ್ನ ಈ ಜನರು ಹೋಗಿ ಅದನ್ನ ನೋಡಿ ಅವನ ಕೈಯಿಂದ ಬರ್ರನ್ನ ಅದನ್ನ ಕಸ್ಕೊಂಡು ಇದನ್ನ ಓದಬೇಡ್ರಿ ಅಂತ ಹೇಳಿ ಅದನ್ನ ಹರಿದು ಹಾಕಿದ್ರು. ಆ ವ್ಯಕ್ತಿ ಸರ್ಟನ್ಲಿ ಎದ್ದವನೇ, ನೀನ್ ಯಾರು ನನ್ನ ಕೈಯಲ್ಲಿ ಇದನ್ನ ಕಸ್ಕೊಂಡವನು, ನಿನಗೆ ಯಾವ ಹಕ್ಕಿದೆ, ಯಾರು ನೀನು ಅಂತ ಹೇಳಿ ಅವನ ಮೈ ಮೇಲೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ವ್ಯಕ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನಾಗಿದ್ದ. ಆ ವ್ಯಕ್ತಿ ಅವರಿಗೆ ಎದುರು ನಿಂತುಕೊಂಡು, ಇದು ನನ್ನ ವೈಯಕ್ತಿಕ ವಿಷಯ, ನನಗೆ ಬೇಕಂದ್ರೆ ನಾನು ಇಟ್ಕೋತೇನೆ, ಬೇಡ ಅಂದ್ರೆ ನಾನು ಹರಿದು ಹಾಕ್ತೇನೆ, ನಾನು ಓದುವುದನ್ನ ನೀನು ಹೇಗೆ ಕಸ್ಕೊಂಡಿ ಅಂತ ಹೇಳಿ ಅವರಿಗೆ ಜೋರ್ ಮಾಡುವಾಗ ಅವರೆಲ್ಲರೂ ಅಲ್ಲಿಂದ ಓಡಿ ಹೋದ್ರು. ಆತನ ಹೇಳಿದ, ಸರ್ ನೀವೆಲ್ಲರೂ ಸೇಫ್ ಆಗಿ ಮನೆಗೆ ಹೋಗ್ರಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ತನ್ನ ಕೆಲಸಗಳನ್ನ ಮಾಡುವಂತ ತನ್ನ ಭಕ್ತರ ಬಳಿಗೆ ದೇವರು ತನ್ನ ದೂತರನ್ನ ಕಳಿಸ್ಲಿಕ್ಕಿದ್ದಾನೆ. ಆದ್ರೆ ಇಲ್ಲಿ ಒಬ್ಬ ಪೊಲೀಸನನ್ನ ಕಳಿಸಿದ, ಬಟ್ ದೂತ ಇರಲಿಲ್ಲ. ನಾವೇನ್ ಅನ್ಕೋಬೇಕು, ಅಯ್ಯೋ ಪೊಲೀಸ್ ಬಂದಿದ್ದಾನೆ, ದೂತ ಅಲ್ಲ. ನನ್ನ ಪ್ರಿಯ ದೇವಚಂದ್ರ, ದೇವರು ಕಳಿಸುತ್ತ ದೂತರು ಅವರೇ ಆಗಿರ್ತಾರೆ.
ಒಂದು ಧಾರವಾಡ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ನನ್ನನ್ನ ಕಟ್ಟಿ ಹಾಕಿದ್ರು. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಟ್ಟಿ ಹಾಕಿರುವಾಗ ನನ್ನ ಮೊಬೈಲ್ ನಲ್ಲಿ ಬ್ಯಾಟರಿ ಫುಲ್ ಲೋ ಆಗಿ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ನಾನು ಯಾರಿಗೂ ಅಫ್ಕೋರ್ಸ್ಲಿ ಸುವಾರ್ತೆ ಸಾರುವಂತ ವಿಷಯದಲ್ಲಿ ನಾನು ಯಾರಿಗೂ ಕಾಲ್ ಮಾಡದ ಹಾಗೆ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿತ್ತು. ನಾನು ಯಾರ ಫೋನ್ ನಂಬರು ನನಗೆ ಮೆಮರಿಯಲ್ಲಿ ಇರಲಿಲ್ಲ. ನಾನು ಏನ್ ಮಾಡ್ಲಿ? ನಾನು ದೇವ್ರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ನಾನು ಹೇಗೆ ತಿಳಿಸ್ಲಿ ಈಗ ಬೇರೆಯವರಿಗೆ ನಾನು ಅರೆಸ್ಟ್ ಆಗಿದ್ದೀನಿ, ನಾನಿಲ್ಲಿ ನನ್ನನ್ನು ಬಂಧಿಸಿದ್ದಾರೆ, ನಾನು ಏನ್ ಮಾಡ್ಲಿ ಎಂಬುದಾಗಿ ನಾನು ಚಿಂತಿಸುವಾಗ ನನ್ನ ಪ್ರಿಯ ಸಹೋದರ ಸಹೋದರಿ, ಅಲ್ಲಿ ಗೌಂಡಿ ಕೆಲಸ ಮಾಡುವಂತನು, ಮೇಸನ್ ವರ್ಕ್ ಮಾಡುವನು ಸೀದಾ ಬಂದು ಮೊಬೈಲ್ ಬೇಕ್ರಿ, ಅವ್ನು ಕೇಳ್ತಾ ಇದ್ದಾನೆ, ಅಣ್ಣಾರ ನಿಮ್ಮ ಮೊಬೈಲ್ ಬೇಕ್ರಿ, ಯಾರಿಗಾರ ಕಾಲ್ ಮಾಡೋದಿದ್ದೀರಿ ಅಂತ ಹೇಳಿ. ನಾನು ಗಾಬರಿ, ಇವ್ ನನಗೆ ಮೊಬೈಲ್ ಯಾಕೆ ಕೇಳ್ತಾ ಇದ್ದಾನೆ? ನನ್ನ ಹತ್ರ ಆಲ್ರೆಡಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಬಟ್ ಇವನಿಗೆ ಹೇಗೆ ಗೊತ್ತು ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು? ಅವನು ಹೇಗೆ ಕೇಳ್ತಾ ಇದ್ದಾನೆ? ಕದ್ದು ಮುಚ್ಚಿ ಸ್ಲೋ ಆಗಿ ಕೇಳ್ತಾ ಇದ್ದಾನೆ, ಮೊಬೈಲ್ ಬೇಕ್ರಿ ನಿಮ್ಗೆ? ಅವನ ನಾನು ಅನ್ಕೋಬೋದಿತ್ತು ಅವನೊಬ್ಬ ಕೈದಿ, ಅದಕ್ಕೆ ಅವನನ್ನು ಕಟ್ಟಿ ಹಾಕಿದ್ದಾರೆ, ಅವನನ್ನ ಈಗ ಸೆರೆಮನಿ ಒಳಗೆ ಹಾಕ್ಲಿಕ್ಕಿದ್ದಾರೆ, ಅದಕ್ಕೆ ಇಲ್ಲಿ ಕೂತ್ಕೊಳ್ಸಿದ್ರೆ ಅಂದುಕೋಬೋದಿತ್ತು. ನಾನು ಅವನೊಟ್ಟಿಗೆ ಯಾವ ಮಾತನಾಡಲಿಲ್ಲ, ಅವನು ನನ್ನೊಟ್ಟಿಗೆ ಯಾವ ಮಾತನಾಡಲಿಲ್ಲ. ಆದ್ರೆ ದೇವರು ಅವನೊಟ್ಟಿಗೆ ಮಾತನಾಡಿದರೆ, ನೀವು ಹೋಗು, ಅವನಿಗೆ ಮೊಬೈಲ್ ನೀಡಿದೆ, ಆ ಮೊಬೈಲ್ ಅನ್ನ ಕೊಡು ಎಂಬುದಾಗಿ. ಸರಿ, ಹೌದು ನನ್ನ ಮೊಬೈಲ್ ಬೇಕು. ಅವನು ಇಮ್ಮಿಡಿಯೇಟ್ ಆಗಿ ನನ್ನ ಹತ್ರ ಮೊಬೈಲ್ ಕೊಟ್ಟು ಅವನು ಹೊರಟೋಗ್ಬಿಟ್ಟ. ಅವ್ನು ನನ್ನ ಮೊಬೈಲ್ ಅನ್ನ ಏನ್ ಮಾಡ್ತೀನಿ ಎಂಬುದಾಗಿ ಯೋಚನೆ ಮಾಡ್ತಾ ಇಲ್ಲ. ಅವ್ನು ನನ್ನ ಕೈಯಲ್ಲಿ ಮೊಬೈಲ್ ಅನ್ನು ಕೊಟ್ಟು ಹೊರಟು ಹೋಗಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಸಿಮ್ ಅನ್ನ ತೆಗೆದು ಆ ಮೊಬೈಲ್ ಅಲ್ಲಿ ಹಾಕ್ತಾ ಇದ್ದಾನೆ. ಯಾವ ನಂಬರು ಆ ಸಿಮ್ ನಲ್ಲಿ ಇಲ್ಲ, ಒಬ್ಬರೇ ಒಬ್ರದು. ಅದು ನನಗೆ ಯಾರ ನಂಬರ್ ನೀಡಿದೆಯೋ ಅವ್ರ ಒಬ್ಬರ ನಂಬರ್ ಮಾತ್ರ ಸೇಮ್ ಇದೆ. ಹಲ್ಲೆಲೂಯಾ. ದೇವರು ನೀವು ಪ್ರೇರ್ ಮಾಡ್ತಾ ಇದ್ರಿ, ದೇವರು ನಿಮಗಾಗಿ ಒಬ್ಬ ದೂತನನ್ನ ಕಳಿಸಿಕೊಟ್ಟ. ದೂತ ಅಂದ ತಕ್ಷಣ ಕೆಲಸ ಅನ್ಕೋಬೇಡ್ರಿ. ಓಕೆ, ವೈಟ್ ಕಲರ್ ಬೆಳ್ಳನ ಡ್ರೆಸ್ ಹಾಕೊಂಡಿರ್ತಾನೆ ಅಂತ ಅನ್ಕೋಬೇಡ್ರಿ. ಓಕೆ, ದೇವದೂತರನ್ನಾಗಿ ದೇವರು ಯಾರನ್ನಾದ್ರೂ ಉಪಯೋಗಿಸ್ಕೊಳ್ಬಹುದು, ಮನುಷ್ಯನನ್ನಾದ್ರೂ ಕಳಿಸ್ಬೋದು, ಡೈರೆಕ್ಟ್ ಆಗಿ ದೇವದೂತನೇ ಬರ್ಬೋದು. ಈಗ ದೇವದೂತನು ನಿಮ್ಮ ಪ್ರಾರ್ಥನೆಗಾಗಿ ನಿಮ್ಮ ಬಳಿಗೆ ಆಲ್ರೆಡಿ ಬಂದಿದ್ದಾನೆ. ಈಗ ನೀವೇನ್ ಮಾಡ್ಬೇಕು? ಬಂದ್ಮೇಲೆ ನೀವೇನೋ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರೇ ನಿಮ್ಮ ಬಳಿಗೆ ಆ ದೇವದೂತನ ಕಳಿಸ್ಕೊಟ್ಟಿದ್ದಾನೆ. ಈಗ ನೀವೇನ್ ಮಾಡ್ತೀರಿ ನೆಕ್ಸ್ಟ್? ಪೇತ್ರನಿಗೆ ದೇವದೂತ ಹೇಳಿದ, ಪೇತ್ರನೇ ಸರಪಣಿಯಿಂದ ಕಟ್ಟಿರುವಂತಹ ಸರಪಣಿಯನ್ನ ಬಿಚ್ಚಿದ್ದೇನೆ, ಏಳು ಮೇಲೆ ಅಂತ ಹೇಳಿದ. ನೀವೇನ್ ಮಾಡ್ಬೇಕಾಗಿದೆ? ಹೇಳ್ಬೇಕಾಗಿದೆ. ಇಲ್ಲ, ಇಬ್ರು ಸೈನಿಕರಿದ್ದಾರೆ, ನನಗೆ ಆಲ್ರೆಡಿ ಬಂಧಿಸಿದ್ದಾರೆ, ನಾನು ಇಲ್ಲಿಂದ ಹೊರಗಡೆ ಹೋದ್ರೆ ನನ್ನ ಏನ್ ಮಾಡ್ತಾರೆ? ಗುಂಡು ಹಾಕಿ ಕೊಂದು ಹಾಕ್ತಾರೆ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ, ಇಷ್ಟೆಲ್ಲ ಜನ ಪ್ರಾರ್ಥನೆ ಮಾಡ್ತಾ ಇದ್ರು ಸಭೆಯವರು. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಾನು ಬಂಧಿಸಲ್ಪಟ್ಟಿದ್ದೀನಿ, ದೇವರು ಒಬ್ಬ ದೂತನನ್ನು ಕಳಿಸಿಕೊಟ್ಟಿದ್ದಾನೆ. ಆ ದೂತ ಹೇಳ್ತಾನೆ, ಬೇಗನೆ ನೀನು ಏಳು ಮೇಲೆ ಅಂತ ಹೇಳ್ತಾನೆ. ಆದ್ರೂ ನಾನು ಹೇಳದೇ ಇದ್ರೆ ಯಾಕೆ ಮಿಸ್ಟೇಕ್? ಹೇಳದೇ ಇರೋ ನನ್ನ ಮಿಸ್ಟೇಕ್ ಇದು. ಸೇಮ್ ಕೆಲವೊಮ್ಮೆ ದೇವರು ನಿಮಗಾಗಿ ಕೆಲಸ ಮಾಡುವುದಕ್ಕಾಗಿ, ನಿಮಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡುವುದಕ್ಕಾಗಿ ದೇವರೇ ಕಳಿಸಿಕೊಟ್ಟಿದ್ದಾನೆ. ಆಗ ನೀವು ಅದನ್ನ ತಳ್ಳಿದ್ರೆ ಯೂಸೇ ಇಲ್ಲ, ಅದನ್ನ ಧಿಕ್ಕರಿಸಿದ್ರೆ ಯೂಸೇ ಇಲ್ಲ. ನೀವೇನ್ ಮಾಡ್ಬೇಕಾಗಿದೆ? ಮಾತನ್ನ ಕೇಳಬೇಕಾಗಿದೆ. ಮಾತನ್ನ ಕೇಳಿ ನೀವು ಅದರ ಹಾಗೆ ನಡಿಬೇಕಾದ. ಆ ದೇವದೂತ ಹೇಳ್ತಾನೆ ಪೇತ್ರನಿಗೆ, ನೀ ಹೇಳು ನನ್ನನ್ನು ಹಿಂಬಾಲಿಸು, ನೀ ಹೇಳು ನನ್ನನ್ನು ಹಿಂಬಾಲಿಸು. ನಿಮ್ಗೆ ಗೊತ್ತಾ, ಆ ಪೇತ್ರ ನಡೆದುಕೊಂಡು ಆ ದೇವದೂತನ ಹಿಂದೆ ಹೋಗ್ತಾ ಇದ್ದಾನೆ. ಅಲ್ಲಿ ಎರಡು ಬಾಗಿಲುಗಳನ್ನ ಕಾವಲುಗಾರರು, ಎರಡು ಬಾಗಿಲ ಹತ್ರ ಇದ್ದಾರೆ. ಒಂದೇ ಕಾವಲುಗಾರನು ದಾಟಿ ಹೋದ್ರು. ಆದ್ರೆ ದಾಟಿ ಹೋಗುವಾಗ ಇವ್ರು ಏನ್ ಮಾಡ್ತಾ ಇದ್ರು? ಕಾವಲುಗಾರ ಇವ್ರು ದಾಟಿ ಹೋಗುವಾಗ ಕಾವಲುಗಾರರು ಏನ್ ಮಾಡ್ತಾ ಇದ್ರು? ನನ್ನ ಪ್ರಿಯ ದೇವಚಂದ್ರ,
ನಾನೊಂದು ನಗರದಲ್ಲಿ ಸುವಾರ್ತೆಯನ್ನು ಸಾರುವಾಗ ನನ್ನನ್ನು ಚೆನ್ನಾಗಿ ಹೊಡೆದು ಹಳಿಯಲ್ಲಿ ಟ್ರ್ಯಾಕ್ ನಲ್ಲಿ ಇವನನ್ನ ಕೊಂದು ಹಾಕ್ಬಿಡ್ಬೇಕು. ಅವನ ಮೇಲೆ ಆ ಟ್ರ್ಯಾಕ್ ಹೋಯ್ತಂತಂದ್ರೆ ಇವನು ಟ್ರ್ಯಾಕ್ ನಲ್ಲಿ ಬಿದ್ದು ಸತ್ತಾನ ಅಂತ ಹೇಳಿ ಹಿಂಗ್ ಕನ್ಸಿಡರ್ ಆಗ್ತದ ಅಂತ ಹೇಳಿ ಈ ರೀತಿ ಎಲ್ಲರೂ ಅಂದ್ಕೋತಾರೆ ಅಂತ ಹೇಳಿ ನನ್ನನ್ನು ಚೆನ್ನಾಗಿ ಹೊಡೆಯೋದಕ್ಕೆ ಒಂದು 7-8 ಜನ ಕಾಯ್ತಾ ನಿಂತ್ಕೋತಾ ಇದ್ರು. ನನ್ನ ಒಂದು ನಗರದಲ್ಲಿ ಸುವಾರ್ತೆಯನ್ನ ಸಾರಿ ಇರುವುದು ಒಂದೇ ದಾರಿ. ಆ ದಾರಿಯಿಂದ ಹಿಡಿದು ಆ ಒಂದು ಹಳ್ಳಿಯನ್ನ ದಾಟಿ ನಾನು ಮುಂದೆ ಬಂದು ನಾನು ಬಸ್ ಹತ್ಬೇಕು. ಸುಮಾರು ಏನಿಲ್ಲ ಅಂದ್ರೂ 2 ಕಿಲೋಮೀಟರ್, 1.5 ಕಿಲೋಮೀಟರ್, 1.5-2 ಕಿಲೋಮೀಟರ್. ಸೊ ನಾನು ಅಲ್ಲಿಂದ ಪ್ರಾರ್ಥನೆ ಮುಗಿಸಿ ಅದನ್ನ ದಾಟಿ ಬರುವಾಗ ಈ 8 ಜನ ಕಾಯ್ತಾ ನಿಂತ್ಕೊಂಡವರು, ಅಲ್ಲಿ ಬರ್ತಾ ಇದ್ದಾರೆ ನೋಡ್ರಿ, ಅವನನ್ನೇ ನಾವು ಹೊಡಿಬೇಕು ಅಂತ ಹೇಳಿ ಇವರೆಲ್ಲರೂ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಿದ್ರಂತೆ. ನಾನು ಎದುರುಗಡೆ ಬಂದಾಗ ನಾನು ಎಲ್ಲಿದ್ದೀನೋ ಅಂತ ಅವ್ರು ಕಾಣ್ತಾ ಇರ್ಲಿಲ್ಲಂತೆ. ನಾನು ಹಾಗೆ ಅದೇ ದಾರಿಯಲ್ಲಿ ದಾಟಿ ಹೋಗುವಾಗ ನನ್ನ ಪ್ರಿಯ ದೇವಚಂದ್ರೆ, ಇದನ್ನ ನಾನು ಹೇಳ್ತಾ ಇಲ್ಲ, ಆ ಹೊಡಿಲಿಕ್ಕೆ ಯಾವ ಲೀಡರ್ ಆ ಒಂದು ಪ್ಲಾನ್ ಅನ್ನ ಮಾಡಿದ್ರು ಅವರೇ ನಮ್ಮ ಸಭೆಯ ಒಬ್ಬ ದೇವರ ಮಕ್ಕಳ ಮುಂದೆ ಹೋಗಿ ಸಾಕ್ಷಿ ಹೇಳಿದ್ದಾರೆ. ಆ ಸಹೋದರ ಹೊಡಿಬೇಕಂತೇಳಿ ನಾವು ಪ್ಲಾನ್ ಮಾಡ್ತಾ ಇದ್ವಿ, ಅಲ್ಲಿ ನಾವು ಕಾಯ್ತಾ ಇದ್ವಿ, ನಾವು 8 ಜನ ಅವರನ್ನು ಬರೋದನ್ನ ನೋಡ್ತಾ ಇದ್ವಿ. ಬಟ್ ಸೀದಾ ಇವರು ಬರ್ತಾ 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 ಇರುವಾಗಲೇ ನಮ್ಮ ಕಣ್ಣಿಗೆ ಅವ್ರು ಕಾಣ್ತಾನೆ ಇರಲಿಲ್ಲ. ಅವ್ರು ನಮ್ಮನ್ನು ಯಾವಾಗ ದಾಟಿ ಹೋದ್ರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಎಷ್ಟೋ ಸಾರಿ ಈ ರೀತಿ ಕಾದು ನಿಂತ್ಕೊಂಡ್ರು ಅವ್ರು ನಮ್ಮ ಕಣ್ಣಿಗೆ ದೂರದಲ್ಲಿರುವಾಗ ಕಂಡವರು, ಹತ್ತಿರದಲ್ಲಿರುವಾಗ ಅವ್ರು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ಲಿಲ್ಲ ರೀ. ನಿಜಕ್ಕೂ ಅವರ ಜೊತೆ ದೇವರಿದ್ದು ಅವ್ರನ್ನ ಕಾಪಾಡ್ತಾ ಇದ್ದಾರೆ. ಆದ್ರೆ ನಾವು ಎಷ್ಟೋ ಕೆಟ್ಟ ಸ್ವಭಾವದಿಂದ ಅವ್ರನ್ನ ಹೊಡೆಯೋಕೆ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಇಂದು ನಮ್ಮ ಜೀವಿತದಲ್ಲಿ ಅವರ ಮೂಲಕವೇ ನಮಗೆ ದೇವರು ಸಹಾಯ ಮಾಡೋದಕ್ಕಾಗಿ ನಮ್ಮ ಮನೆಗೆ ನನ್ನನ್ನ ಆ ಮನೆಗೆ ಕಳಿಸಿದ್ದ. ಅವರು ಆಮೇಲೆ ಪರಿವರ್ತನೆ ಆದ್ರು. ಅವ್ರು ಟೋಟಲಿ ಆ ಮಾರ್ಗವನ್ನ ಬಿಟ್ಟು ಅವರು ಈ ಹುಬ್ಳಿ ಧಾರವಾಡನ ಬಿಟ್ಟು ಬೇರೆ ಒಂದು ಊರಿಗೆ ಅಂದ್ರೆ ಬೆಂಗಳೂರಿಗೆ ಹೋಗಿ ಸೆಟಲ್ ಆದ್ರು. ಈಗ ಅಲ್ಲಿ ದೇವರನ್ನೇನೋ ನಂಬಿದಾರೆ ಅಂತ ಹೇಳಿ ಹೇಳ್ತಾರೆ. ನನ್ನ ಪ್ರಿಯ ದೇವಚಂದ್ರ, ಸೆರೆಮನೆಯಲ್ಲಿ ಇರುವಂತಹ ಈ ಪೇತ್ರರು ಅಲ್ಲಿ ನಡೆಯುವಾಗ ಆ ಒಂದು ದೇವದೂತನನ್ನ ಹಿಂಬಾಲಿಸುವಾಗ ಅಲ್ಲಿ ಏನಾಗಿತ್ತು, ಅವರ ಕಣ್ಣುಗಳು ಮಬ್ಬಾಗಿತ್ತು. ಅವರ ಕಣ್ಣಿಗೆ ಆ ಪೇತ್ರ ಮತ್ತೆ ದೂತ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಅವರು 2 ಬಾಗಿಲುಗಳನ್ನ ದಾಟಿ ಮತ್ತೆ ಮತ್ತೊಂದಿದೆ ಆ ಕಬ್ಬಿಣದ ಬಾಗಿಲು. ಆ ಕಬ್ಬಿಣದ ಬಾಗಿಲು ಯಾರು ಅದನ್ನು ಕತ್ತರಿಸಲಾರದ ಹಾಗೆ ಗಟ್ಟಿಯಾಗಿರುವಂತಹ ಕಬ್ಬಿಣದ ಬಾಗಿಲು ತನ್ನಷ್ಟಕ್ಕೆ ತಾನೇ ಅದು ತೆರೆಯಲ್ಪಟ್ಟಿದ್ದು. ಆ ಕಬ್ಬಿಣದ ಬಾಗಿಲಿನಿಂದಲೂ ಅವರು ಹೊರಗಡೆ ಬಂದು ಬೀದಿಗೆ ಬಂದಾದ ಮೇಲೆ ದೇವದೂತ ಅವನನ್ನ ಬಿಟ್ಟು ಹೊರಟೋದ. ಆಗ ಈ ಪೇತ್ರ ಅದು ಕನಸಲ್ಲ, ನಾನು ಆಲ್ರೆಡಿ ಇದ್ದೀನಿ ಎಂಬುದಾಗಿ ಅಲ್ಲಿಂದ ಏನ್ ಮಾಡಿದ, ಅವನು ಹೊರಟು ಹೋದ, ಎಸ್ಕೇಪ್ ಆದ. ನನ್ನ ಪ್ರಿಯ ದೇವಚಂದ್ರ, ದೇವರು ನಿಮಗಾಗಿ ದೇವದೂತರನ್ನ ಇಟ್ಟಿದ್ದಾನೆ, ನಿಮಗೆ ಸೇವೆ ಮಾಡುವುದಕ್ಕಾಗಿ, ದೇವರ ಸೇವೆ ಮಾಡುವುದಕ್ಕಾಗಿ, ದೇವರ ಮುಂದೆ ನಿಮ್ಮ ರಿಪೋರ್ಟ್ಗಳನ್ನ ಹೇಳುವುದಕ್ಕಾಗಿ, ದೇವರ ಮುಂದೆ ಕಾಣಿಸಿಕೊಳ್ಳುವುದಕ್ಕಾಗಿ ದೇವರ ದೂತರಿದ್ದಾರೆ. ದೇವರು ತೀರ್ಪುಗಳನ್ನ ಮಾಡುವಂತ ಸಾಧನವಾಗಿದ್ದಾರೆ. ದೇವರ ದೂತರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವುದಕ್ಕಾಗಿ ದೇವರ ಆ ದೂತರನ್ನ ನಿಮ್ಮ ಬಳಿಗೆ ಕಳಿಸ್ಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ಅವರು ಜನರನ್ನ ಕ್ರಿಸ್ತನ ಕಡೆಗೆ ಗೆಲ್ಲುವಲ್ಲಿ ಸಹಾಯ ಮಾಡುವರಾಗಿದ್ದಾರೆ. ಇದರ ಅರ್ಥ, ನೀವು ಯಾರಿಗೋ ಸುವಾರ್ತೆ ಸಾರಬೇಕಾಗಿದೆ, ಸುವಾರ್ತೆ ಸಾರುವುದಕ್ಕಾಗಿ ನೀವು ಇನ್ನೂ ನೀವು ಹೇಳಲ್ಪಟ್ಟಿಲ್ಲ. ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಧಾರವಾಡದ ಬಳಿಗೆ ಹೋಗ್ತಾ ಇದ್ರಿ ಅನ್ಕೊಳ್ಳೋಣ. ಬಟ್ ದೇವರು ನಿಮ್ಗೆ ಹುಬ್ಳಿ ಬಳಿಗೆ ಕಳಿಸ್ಬೇಕಾಗಿದೆ. ಒಂದು ದಿನ ನನ್ನ ಜೀವಿತದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ಹೇಳ್ತೇನೆ. ಮೋಸಸ್ ಬ್ರದರ್ ಮಿಸ್ಸಸ್ ಅವರ ಅಕ್ಕನ ಮನೆಗೆ ನನಗೆ ಬರ್ತ್ಡೇ ಪ್ರೇಯರ್ಗೆ ಕರೆದಿದ್ರು. ಅಣ್ಣ, ನೀವು ಎಷ್ಟೊತ್ತಿದ್ರು ನಮ್ಮ ಮನೆಗೆ, ನಮ್ಮ ಮಗಳ ಬರ್ತ್ಡೇ ಇದೆ, ನೀವು ಬರಲೇಬೇಕೆಂಬುದಾಗಿ ಕರೆದಿದ್ರು. ಓಕೆ, ನಾನು ಬರ್ತೇನೆ ಎಂಬುದಾಗಿ ಹೇಳಿದ್ದೆ. ನಾನು ಪ್ರೇಯರ್ಗೆಲ್ಲ ರೆಡಿ ಆದೆ. ಇನ್ನೇನು ನಾನು ಹೋಗ್ಬೇಕು ಪ್ರೇಯರ್ಗೆ. ಸಾಯಂಕಾಲ 5 ಗಂಟೆಗೆ ಅವ್ರು ಕರೆದಿದ್ದಾರೆ. ಆಲ್ರೆಡಿ 12:30, 1 ಗಂಟೆ ಇದೆ. ನಾನು ಹೋಗೋದಕ್ಕೆ ನಾನು
ಬೇರೆ ಎಲ್ಲಾದ್ರೂ ಹೋದ್ರೆ ಟೈಮ್ ಆಗ್ಬಿಡ್ತದೆ. ನಾನು ಓಕೆ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನಾನು ಪ್ರಿಪೇರ್ ಆಗ್ತಾ ಇದ್ದೇನೆ. ನಮ್ಮ ಒಬ್ಬ ಸಹೋದರ ಮುಂದೆ ನಾನು ಹೋಗಿ ಹೇಳ್ತಾ ಇದ್ದಾನೆ, ನಾನು ಬರ್ತ್ಡೇ ಪ್ರೇಯರಿಗೆ ಈವ್ನಿಂಗ್ ಅಲ್ಲಿಗೆ ಹೋಗ್ತಾ ಇದ್ದಾನೆ, ನೀವು ನನ್ನ ಒಟ್ಟಿಗೆ ಬರ್ತೀರಾ ಅಂತ ಕೇಳ್ತಾ ಇದ್ದಾನೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನೀವು ಹೋಗಿ ಬನ್ರಿ ಅಂತೇಳಿ. ಸರಿ ಆಯ್ತು, ಹಾಗಾದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ನಾನು ಅಲ್ಲಿಂದ ಎದ್ದು, ಆ ಆಫೀಸಿನಿಂದ ಎದ್ದು ನಾನು ಹೊರಗಡೆ ಇನ್ನೂ ಗೇಟ್ ದಾಟ್ಲಿಲ್ಲ. ದೇವ್ರು ನಾನು ತಿಳಿಸ್ತಾ ಇದ್ದಾನೆ, ನೀನ್ ಇಮಿಡಿಯೇಟ್ ಆಗಿ ಈಗ ಎಲ್ಲಿಗೆ ಹೋಗು, ಶಿವಳ್ಳಿಗೆ ಹೋಗು ಅಂತೇಳಿ. ನನ್ನ ಪ್ರಿಯ ದೇವಚಂದ್ರೆ, ವಾಪಸ್ ಗೇಟ್ ದಾಟದೆ ವಾಪಸ್ ಬಂದು ಈ ಸಹೋದರಿಗೆ ಹೇಳ್ತಾ ಇದ್ದಾನೆ, ದೇವ್ರು ನಂಗೆ ಹೇಳ್ತಾ ಇದ್ದಾನೆ ಶಿವಳ್ಳಿಗೆ ಹೋಗು ಅಂತ ಹೇಳ್ತಾ ಇದ್ದಾನೆ, ನೀವು ಬರ್ತೀರಾ ಎಂಬುದಾಗಿ. ಅವ್ರು ಇಮಿಡಿಯೇಟ್ ಆಗಿ ಎಸ್ ನಾನು ಬರ್ತೇನೆ. ಓಕೆ, ಅರ್ಧ ಗಂಟೆಯಲ್ಲಿ ಕಾರ್ ತಂದ್ರು. ಕಾರ್ ತಂದ ತಕ್ಷಣ ಕಾರಲ್ಲಿ ಹತ್ತಿದ್ವಿ. ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದೇವೆ. ಫಸ್ಟ್ ಟೈಮ್ ನಮ್ಗೆ ಇನ್ನೂ ಮನೇನೂ ಗೊತ್ತಿರ್ಲಿಲ್ಲ. ಎಸ್ ಬ್ರದರ್, ಮೊದಲನೇ ಸಾರಿ ಅವರ ಮನೆ ಶೇಖರ್ ಬ್ರದರ್ ಮನೇನೂ ನಮ್ಗೆ ಗೊತ್ತಿರ್ಲಿಲ್ಲ ಎಲ್ಲಿದೆ ಅಂತ ಹೇಳಿ. ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಸ್ಟ್ರೀಟ್ ಒಳಗಡೆ ಹೋಗೋದ್ರೊಳಗಡೆ ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಸೀದಾ ಬಸ್ ಸ್ಟ್ಯಾಂಡ್ ಹೋದ್ವಿ, ಕಾರ್ ನಿಲ್ಸಿದ್ವಿ, ಅವ್ರ ಮನೆ ಕೇಳಿದ್ವಿ. ಹಿಂಗ್ ಸ್ಟ್ರೈಟ್ ಹೋಗಿ ಅಲ್ಲಿ ಹೊರಡ್ರೆ ಅಲ್ಲೇ ಇದೆ. ಸೀದಾ ಹೋಗಿ ಅಲ್ಲೇ ಕಾರನ್ನ ನಿಲ್ಸಿದ್ವಿ. ಕಾರನ್ನ ನಿಲ್ಲಿಸಿ ಒಳಗೆ ಹೋಗ್ತಾ ಇದ್ದೇವೆ. ಅಯ್ಯೋ ಬ್ರದರ್, ನೀವು ಬಂದ್ರ, ನೀವು ಮುಂಚೆ ಹೇಳಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ರಿ ಬ್ರದರ್? ಇಲ್ಲ, ಸ್ವಲ್ಪ ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ಹೌದಾ, ನೀವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ? ದೇವ್ ತಿಳಿಸ್ತಾ ಇದ್ದಾನೆ ನಿಮ್ಮ ಮನೆಗೆ ನಾನು ಬರ್ಬೇಕೆಂಬುದಾಗಿ. ನಾವು ಬಂದಿದ್ದೀವಿ, ಕೂತ್ಕೊಂಡ್ವಿ, ದೇವ್ರ ಬಗ್ಗೆ ಸ್ವಲ್ಪ ಮಾತನಾಡಿದ್ವಿ. ಸ್ವಲ್ಪ ಮಾತನಾಡ್ಬಿಟ್ಟು ನಾನು ಪ್ರೇಯರ್ ಮಾಡ್ಬೋದಾ? ಎಸ್, ಪ್ರಾರ್ಥನೆ ಮಾಡ್ರಿ. ನಾವು ಸಹೋದರ ಇಬ್ಬರು ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವರ ತಾಯಿಯಲ್ಲಿ ಇರುವಂತ ದೆವ್ವ ಹೊರಗಡೆ ಬಂತು. ನಮ್ಮನ್ನ ಬಿಟ್ಟು ಇಲ್ಲಿಂದ ಹೋಗ್ರಿ, ನಮ್ಮನ್ನ ಯಾಕೆ ನೀವು ಬೆನ್ನು ಹಚ್ಚಿರಿ ಎಂಬುದಾಗಿ ಅದು ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತು. ಕ್ಷಣವೇ ನಿಮ್ಗೆ ಗೊತ್ತಾ, ಅವ್ರ ತಾಯಿ ಸಂಪೂರ್ಣವಾಗಿ ಹೀಗೆ ಬೆನ್ನು, ಅವ್ರು ನಡೆಯುವಾಗ್ಲೂ ಹೀಗೆ ನಡೀತಾ ಇದ್ರು. ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರ ಡೂಬ್ ಬಂದು ಸರಿಯಾಗ್ಬಿಡ್ತು. ಅವರನ್ನ ದೆವ್ವ ಬಿಟ್ಟು ಓಡಿ ಹೋಯ್ತು. ಹೇಳ್ರಿ, ಅವ್ರು ಯಾವ ಕೆಲಸವನ್ನು ಮಾಡ್ತಾ ಇರ್ಲಿಲ್ಲ. ಇವತ್ತಿನವರೆಗೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ಬ್ರದರ್? 11 ವರ್ಷ. 11 ವರ್ಷ ಆಯ್ತು. ಇವತ್ತು ಗಟ್ಟಿಯಾಗಿದ್ದಾರೆ. ಇವತ್ತು ತಮ್ಮ ಮನೆಯ ಎಲ್ಲಾ ಕೆಲಸವನ್ನ ಅಷ್ಟೇ ಅಲ್ಲ, ಅವರು ತಮ್ಮ ಬಟ್ಟೆಗಳನ್ನು ಸಹ ತಾವೇ ಒಗೆದುಕೊಳ್ತಾರೆ, ಅಡಿಗೆ ಸಹ, ರೊಟ್ಟಿ ಸಹ ಮಾಡ್ತಾರೆ. ಅಷ್ಟು ಹಟ್ಟ ಇದ್ದಾರೆ ಅಜ್ಜಿ. ನನ್ನ ಪ್ರಿಯ ದೇವಚಂದ್ರೆ, ಅವ್ರು ಬಿಡುಗಡೆ ಆಯ್ತು. ದೆವ್ವ ಅವ್ರನ್ನ ಬಿಟ್ಟು ಹೋಯ್ತು. ದೇವರು ನಮ್ಮನ್ನ, ನಾವು ಎಲ್ಲಿಗೆ ಹೋಗ್ಬೇಕಂತಿದೀವೋ ನಮ್ಮನ್ನ ದೇವರು ಏನ್ ಮಾಡ್ತಾ ಇದ್ದಾನೆ, ಬೇರೆ ಸ್ಥಳಕ್ಕೆ ಕಳಿಸ್ತಾ ಇದ್ದಾನೆ. ಯಾಕಂದ್ರೆ ದೇವರ ಕೆಲಸ, ದೇವರ ಒಂದು ರಕ್ಷಣೆ ಅಲ್ಲಿ ಬೇಕಾಗಿತ್ತು. ಅವ್ರ ಮನೆಗೆ ಹೋದ ತಕ್ಷಣ ಅವರಿಗೆ ದೆವ್ವ ಬಿಡುಗಡೆ ಆದ ತಕ್ಷಣವೇ ಬ್ರದರ್ ಹೇಳ್ತಾ ಇದಾರೆ, ಬ್ರದರ್ ನಿಮ್ಗೆ ನೆನಪಿದೆ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನನಗೆ ಒಂದೊಂದು ಸಣ್ಣ ಮಾತುಗಳು ನೆನಪಿವೆ. ಬ್ರದರ್ ಹೇಳ್ತಾ ಇದಾರೆ, ಪಾಸ್ಟ್ರೆ ನೀವು ಬಂದಿದ್ದು ಬಹಳ ಒಳ್ಳೇದಾಯ್ತು. ನಾನು ಯೇಸು ಸ್ವಾಮಿಯನ್ನು ತುಂಬಾ ನಂಬಿದ್ದೀನಿ. ನಾನು ನಂಬುದವ್ ನಾನು ಇವತ್ತಿಗೆ ಪಾಪ ಮಾಡುವಂತ ಕೆಲಸವನ್ನ ನಮ್ಮ ತಾಯಿ ಹಚ್ತಾ ಇದ್ರು. ಪಾಪ ಮಾಡುವಂತ ಕೆಲಸ ನಿಮ್ಮ ತಾಯಿ ನಿಮಗೇನು ಹಚ್ತಾ ಇದ್ರು? ಇಲ್ಲ, ಅವರ ಬಾಯಿ ತುಂಬಾ ಹುಣ್ಣಾಗಿವೆ. ಆ ಹುಣ್ಣು ಹೋಗ್ಬೇಕಂದ್ರೆ ದೇವರಿಗೆ ನಿವಾಸಿತ ಲಿಂಬೆಹಣ್ಣು ತಂದು ನನಗೆ ಕೊಡು, ಆಗ್ಲೇ ನನ್ನ ಹುಣ್ಣು ಅದು ಹೋಗ್ತದಂತ ಇದ್ರು. ನಾನು ಸುಮಾರು ದಿನಗಳು ಹಾಗೆ ತಪ್ಪಿಸಿ ಮರೆತು ಬಂದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತು ಬಹಳಷ್ಟು ಟಾರ್ಚರ್ ಮಾಡ್ತಾ ಇದ್ರು. ನೀನ್ ಅಲ್ಲಿ ಹೋಗಿ ಅದನ್ನ ಲಿಂಬೆಹಣ್ಣು ತರಲೇಬೇಕೆಂಬುದಾಗಿ ನನಗೆ ಟಾರ್ಚರ್ ಮಾಡ್ತಾ ಇದ್ರು. ನೆನಪಿದೆಯಾ ಬ್ರದರ್? ಎಸ್, ಈಗ ಬಿಡುಗಡೆ ಆಗಿದೆ ನನ್ನ ತಾಯಿಗೆ. ಇನ್ನು ಮೇಲೆ ಆ ಲಿಂಬೆ ಹಣ್ಣಿನ ಅವಶ್ಯಕತೆ ನನ್ನ ತಾಯಿಗೆ ಇಲ್ಲ ಎಂಬುದಾಗಿ ಅವರು ಸಾಕ್ಷಿ ಹೇಳ್ತಾರೆ. ಹಾಲೆಲೂಯಾ. ನನ್ನ ಪ್ರಿಯ ದೇವಚಂದ್ರೆ, ದೇವರು ತನ್ನ ಜನರ ಕ್ರಿಸ್ತಿಯ ಮಾರ್ಗದಲ್ಲಿ ಆ ಜನರನ್ನ ನಡೆಸುವುದಕ್ಕೋಸ್ಕರ, ಆತ್ಮಗಳನ್ನ ಗೆಲ್ಲುವುದಕ್ಕೋಸ್ಕರ, ರಕ್ಷಣೆಯನ್ನ ಹೊಂದಿಸುವುದಕ್ಕೂ ದೇವದೂತರನ್ನ ನಿಮ್ಮ ಬಳಿಗೆ ಸಹಾಯಕರನ್ನಾಗಿ ಕಳಿಸ್ತಾ ಇದ್ದಾನೆ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯ 26ನೇ ವಚನ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೋಡ್ರಿ, ಈ ಫಿಲಿಪ್ಪನಿಗೆ ದೇವರು ಹೇಳ್ತಾ ಇದ್ದಾನೆ, ಕರ್ತನ ದೂತನ ಬಂದು ಹೇಳ್ತಾ ಇದ್ದಾನೆ ಫಿಲಿಪ್ಪನಿಗೆ, ನೀನು ಎದ್ದು
ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಅದು ಅಡವಿ ಎಂದು ಹೇಳಿದನು. ಹೇಳಿದನು. ಅವನು ಅವನು ಎದ್ದು ಹೊರಟು ಎದ್ದು ಹೊರಟು ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಇಗೋ, ಮನುಷ್ಯನನ್ನು ಕಂಡನು. ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕಿಯ ಹೋಗುತ್ತಿರುವಾಗ ಇಗೋ, ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು ಆಕೆ ಎಲ್ಲ ಖಜಾನೆಯ ಮೇಲ್ವಿಚಾರಕನು ಆಗಿದ್ದ ಐಥಿಯೋಪ್ಯದವನಾದ ಒಬ್ಬ ಕಂಚುಕಿಯು ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು, ಹೋದ್ರೆ ಮುಂದೆ ಹಿಂತಿರುಗಿ ಹೋಗುತ್ತಿರುವಾಗ 28ನೇ ವಚನ, ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಆತನು ಯೆರೂಸಲೇಮಿಗೆ ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಮೊದಲು ಆ ಕಂಚುಕಿ ಯಾರೆಂಬುದಾಗಿ ತಿಳಿದುಕೊಂಡ್ರೆ, ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು ಆಕೆ ಎಲ್ಲಾ ಖಜಾನೆಯ ಮೇಲ್ವಿಚಾರಕರನ್ನು ಆಗಿದ್ದ ಐಥಿಯೋಪ್ಯದವನಾದ ಒಬ್ಬ ಕಂಚುಕಿಯು ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕುಳಿತುಕೊಂಡು ಯೆಶಾಯ ಪ್ರವಾದನೆಯ ಗ್ರಂಥವನ್ನ ಓದುತ್ತಾ ಇದ್ದನು. ಆಗ ದೇವರ ಆತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ಅದು ರಥದ ಜೊತೆಯಾಗಿ ನಡಿ ಎಂಬುದಾಗಿ ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಹಲ್ಲೆಲೂಯಾ, ಲಕ್ಷ್ಯ ಕೊಡ್ರಿ, ಇಲ್ಲಿ ದೇವದೂತನು ಹೇಳ್ತಾ ಇದ್ದಾನೆ, ಯಾರಿಗೆ? ಫಿಲಿಪ್ಪನಿಗೆ ಹೇಳ್ತಾ ಇದ್ದಾನೆ. ಆ ಕಂಚುಕಿ ರಥದ ಜೊತೆಯಾಗಿ ನೀನು ನಡೆಯುವುದಾಗಿ ಹೇಳ್ತಾ ಇದ್ದಾನೆ. ಇವನು ಓಡಿ ಹೋಗಿ ಆ ರಥದ ಜೊತೆಯಾಗಿ ನಡೀತಾ ಹೋಗ್ತಾ ಇದ್ದಾನೆ. ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಆ ಮನುಷ್ಯ ಯೆಶಾಯನ ಪ್ರವಾದನೆ ಗ್ರಂಥವನ್ನ ಅಫ್ಕೋರ್ಸ್ಲಿ ಓದುತ್ತಾ ಇರುವುದನ್ನ ಕೇಳಿ ಅನ್ನುವಾಗ ಅವನು ಗಟ್ಟಿಯಾದ ಸ್ವರದಿಂದ ಆ ಒಂದು ಕುದುರೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಓದುತ್ತಾ ಇದ್ದಾನೆ. ಆ ಓದುತ್ತಾ ಇರುವುದನ್ನ ಈ ಫಿಲಿಪ್ಪನು ಕೇಳ್ತಾ ಇದ್ದಾನೆ. ಕೇಳಿ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು, ನೀನು ಓದ್ತಾ ಇರುವುದು ನಿನಗೆ ತಿಳಿತಾ ಇದೆಯಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಅವನು ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟು ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿ, ಅವನು ಹೇಳ್ತಾ ಇದ್ದಾನೆ ಕಂಚುಕಿ, ಅಯ್ಯೋ ನಾವು ಓದ್ತಾ ಇದ್ದೀನಿ ನಿಜ, ಬಟ್ ಯಾರಾದ್ರೂ ಇದನ್ನ ನನಗೆ ತಿಳಿಸಿ ಕೊಟ್ಟಿದ್ರೆ ಎಷ್ಟೋ ಒಳ್ಳೇದಿತ್ತು ಅಂತ ಹೇಳ್ತಾ ಇದ್ದಾನೆ. ಅವನು ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟು ಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದಿತ್ತು ಎಂದು ಹೇಳಿದನು. ನೀನು ರಥವನ್ನು ಹಾಕಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ದೂತನು ಹೇಳ್ತಾ ಇದ್ದಾನೆ, ನೀ ಫಿಲಿಪ್ಪನ ರಥದ ಜೊತೆ, ಆ ಕಂಚುಕಿಯ ರಥದ ಜೊತೆ ನೀನು ಜೊತೆಯಾಗಿ ನಡಿ ಅಂತಂದು ಹೇಳ್ತಾ ಇದ್ದಾನೆ. ದೇವದೂತ ಹೇಳಿದ್ದೇನು ನೀನು ಜೊತೆಯಾಗಿ ನಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಮಿಡಿಯೇಟ್ ಆಗಿ ಫಿಲಿಪ್ಪ ದೇವದೂತನ ಹೇಳಿದ ಮಾತನ್ನ ಕೇಳಿ ಜೊತೆಯಾಗಿ ನಡೀತಾನೆ. ಇನ್ನು ಮುಂದೆ ಏನು ಮಾತನಾಡಬೇಕು ಅಂತಂದ್ರೆ ಏನಾದ್ರು ಹೇಳಿದ ಇಲ್ಲ. ಲಕ್ಷ್ಯ ಇಡ್ರಿ, ನೀನು ಆ ಕಂಚುಕಿಯ ರಥದ ಜೊತೆಯಾಗಿ ನಡೆಯುವುದಾಗಿ ದೇವದೂತ ಹೇಳಿದ. ಇವನು ಆ ರಥದ ಜೊತೆಯಾಗಿ ನಡೆಯುವಾಗ ಆ ಕಂಚುಕಿ ಯೆಶಾಯನ ಪ್ರವಾದನೆ ಗ್ರಂಥವನ್ನ ಗಟ್ಟಿಯಾಗಿ ಓದುತ್ತಾ ಇರುವುದನ್ನ ಕೇಳಿಸ್ಕೊಳ್ತಾ ಇದ್ದಾನೆ. ಕೇಳಿಸ್ಕೊಂಡು ಈಗ ಯಾರು ಮಾತಾಡ್ತಾ ಇದ್ದಾರೆ? ಫಿಲಿಪ್ಪ ಮಾತಾಡ್ತಾ ಇದ್ದಾನೆ ಕಂಚುಗೆ, ನೀನ್ ಅದನ್ನ ಏನು ಓದ್ತಾ ಇದೆಯಲ್ಲ ಅದರ ಅರ್ಥ ಎಲ್ಲ ನಿನಗೆ ಅರ್ಥ ಆಗ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಕಂಚುಗೆ ಹೇಳ್ತಾ ಇದ್ದಾನೆ, ಇದನ್ನ ಯಾರಾದ್ರೂ ನನಗೆ ಓದಿ ಇದರ ಅರ್ಥವನ್ನ ಹೇಳದ ಹೊರತು ನನಗೆ ಹೇಗೆ ಅರ್ಥವಾದೀತು ಅಂತೇಳಿ ಹೇಳ್ತಾ ಇದ್ದಾನೆ. ಆಗ ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೊಂಡು, ಆಗ ನೋಡ್ರಿ ಕಂಚುಗೆ ಹೇಳ್ತಾ ಇದ್ದಾನೆ, ಈ ರಥವನ್ನ ಹತ್ತಿ ನನ್ನ ಬಳಿಯಲ್ಲಿ ಕೂತುಕೊಳ್ಳಬೇಕೆಂದು ಫಿಲಿಪ್ಪನನ್ನ ಕೇಳಿಕೊಂಡನು. ಅವನು ಓದುತ್ತಾ ಇರುವಂತಹ ಶಾಸ್ತ್ರದ ವಚನ ಯಾವುದೆಂದ್ರೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟಿರುವಂತಹ ಕುರಿಯಂತೆ ಆತನು ಒಯ್ಯಲ್ಪಟ್ಟನು.
ಕುರಿ ಮರಿಯು ಉಣ್ಣೆ ಕತ್ತರಿಸುವಾಗ ಮೌನವಾಗಿರುವಂತೆ ಮೌನವಾಗಿರುವಂತೆ ಆತನು ಬಾಯಿ ತೆರೆಯಲೇ ಇಲ್ಲ. ಅವನು ಬಾಯನ್ನ ತೆರೆಯಲೇ ಇಲ್ಲ. ಆತನಿಗೆ ಉಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವೂ ಇಲ್ಲದೆ ಹೋಯಿತು. ಆತನಿಗೆ ಉಂಟಾದ ದೀನಾವಸ್ಥೆಯಲ್ಲಿ ನ್ಯಾಯವು ಇಲ್ಲದೆ ಹೋಯಿತು. ಆತನ ಸಕಾಲದವರನ್ನು ಹೇಳತಕ್ಕದ್ದೇನು? ಆತನ ಜೀವವನ್ನು ಭೂಮಿಯ ಮೇಲಿಂದ ತೆಗೆದು ಬಿಟ್ಟರಲ್ಲ ಎಂಬುದೇ. ಕಂಚುಕಿಯು ಈ ವಚನವನ್ನು ಕುರಿತು ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ? ತನ್ನ ವಿಷಯದಲ್ಲಿಯೋ ಮತ್ತೊಬ್ಬರ ವಿಷಯದಲ್ಲಿಯೋ? ದಯಮಾಡಿ ಹೇಳಬೇಕೆಂಬುದು ಫಿಲಿಪ್ಪನು. ನೋಡ್ರಿ, ಅನೇಕ ಸಾರಿ ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಸತ್ಯವೇದವನ್ನು ಓದುವಾಗ ಅನೇಕ ವಿಷಯದಲ್ಲಿ ದೇವರಿಗೆ ಆಗಿರುವಂತಹ ಅನೇಕ ಒಂದು ನೋವಿನ ವಿಷಯದಲ್ಲಿ ಪ್ರವಾದನೆಗಳು ಬರೆದಿರುವಂತಹ ವಿಷಯದಲ್ಲಿ ನಾವು ಅಂದುಕೊಂಡ್ಬಿಟ್ಟಿರ್ತೇವೆ, ಓ ಇದು ನನಗಾಗಿ ಅಂತೇಳಿ. ಎಷ್ಟು ಜನ ಅಂದ್ಕೊಂಡ್ರೆ ಇದನ್ನ ಓದುವಾಗ, ಹೌದು ಇದು ನನಗಾಗಿ. ನಾನು ಕೆಲವೊಂದು ಸ್ಪೆಷಲಿ ವಾಕ್ಯಗಳು ಹೆಂಗಿದೆ ಅಂತಂದ್ರೆ, ಅದನ್ನು ಕ್ರಿಸ್ತನಿಗಾಗಿ, ಕ್ರಿಸ್ತನು ಅನುಭವಿಸುವಂತ ಶ್ರಮದ ವಿಷಯವಾಗಿ ಬರೆಯಲ್ಪಟ್ಟಿರುವಂತಹ ವಿಷಯವನ್ನ, ಓ ನಾನಿಷ್ಟು ಶ್ರಮ ಅನುಭವಿಸಿದೆ ಅಲ್ಲ, ಇದು ನನಗಾಗಿ ಬರೆಯಲ್ಪಟ್ಟಿದೆ. ಓ ಸಾರಿ, ಇಲ್ಲ. ಇಲ್ಲಿ ಕಂಚುಕಿ ಏನ್ ಮಾಡ್ತಾ ಇದ್ದಾನೆ? ಇದನ್ನ ಕೇಳ್ತಾ ಇದ್ದಾನೆ ಫಿಲಿಪ್ಪನಿಗೆ, ಇದು ನನಗಾಗಿ ಬರೆಯಲ್ಪಟ್ಟಿದೆಯೋ ಅಥವಾ ಇದು ಮತ್ತೊಬ್ಬನ ವಿಷಯವಾಗಿ ಇದು ಬರೆಯಲ್ಪಟ್ಟಿದೆಯೋ ಎಂಬುದಾಗಿ. ಯಾಕಂತಂದ್ರೆ ವದ್ಯ ಸ್ಥಾನಕ್ಕೆ ಒಯ್ಯಲ್ಪಟ್ಟಿರುವಂತಹ ಕುರಿ ಅದು ಉಣ್ಣೆ ಕತ್ತರಿಸುವ ಮುಂದೆ ಹೇಗೆ ಮೌನವಾಗಿರ್ತದೋ ಅದೇ ರೀತಿಯಾಗಿ ದೇವ ಕುಮಾರನು ಆತನು ಶಿಲ್ಬೆಗೆ ಇರುವಾಗ ಮೌನವಾಗಿದ್ದ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಈ ಕಂಚುಕಿ ಅನ್ಕೋತಾ ಇದ್ದಾನೆ, ನಾನೇನಾದ್ರೂ ವದ್ಯ ಸ್ಥಾನಕ್ಕೆ ಹೋಯ್ತಾ ಇದ್ದೇನಾ? ನನ್ನನ್ನೇನಾದ್ರೂ ಆ ರೀತಿ ನನಗೆ ನೋವು ಸಂಭವಿಸ್ಲಿಕ್ಕಿದೆಯಾ? ಮರಣ ಸಂಭವಿಸ್ಲಿಕ್ಕಿದೆಯಾ? ಶ್ರಮೆ ಸಂಭವಿಸ್ಲಿಕ್ಕಿದೆಯಾ? ಕಂಚುಕಿ ಹಾಗೆ ಅಂದುಕೊಳ್ತಾ ಇರುವಾಗ ಫಿಲಿಪ್ಪನಿಗೆ ಕೇಳ್ತಾ ಇದ್ದಾನೆ, ಈ ವಿಷಯ ನನ್ನ ಬಗ್ಗೆನೋ ಮತ್ತೊಬ್ಬನ ವಿಷಯ ಬಗ್ಗೆ ಹೇಳ್ತಾ ಇದೆಯೋ? ಆಗ ಫಿಲಿಪ್ಪನೇ ಹೇಳ್ತಾ ಇದ್ದಾನೆ, ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ವಚನವನ್ನು ಆಧಾರ ಮಾಡಿಕೊಂಡು, ಹಲ್ಲೆಲೂಯಾ, ಅದೇ ವಿಷಯವನ್ನ ಆಧಾರ ಮಾಡಿಕೊಂಡು ಯೇಸುವಿನ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭ ಮಾಡಿದ. ಅವರು ದಾರಿಯಲ್ಲಿ ಹೋಗುತ್ತಾ ಇರುವಾಗ ನೀರಿನ ಬಳಿಗೆ ಬಂದ್ರು. ಕಂಚುಕಿಯು, ಅಗೋ ನೀರು, ನನ್ನ ದೀಕ್ಷಾಸ್ನಾನ ಹೋಗುವುದಕ್ಕೆ ಅಡ್ಡಿಯೇನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರೂ ನೀರಿನಲ್ಲಿ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತುಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಚಂದ್ರ, ದೇವರು ನಿಮ್ಮನ್ನ ಉಪಯೋಗಿಸ್ಕೊಳ್ತಾ ಇದ್ದಿದ್ದೆ ಆದ್ರೆ, ದೇವರು ನಿಮ್ಮನ್ನ ಹೇಗೆ ಎಲ್ಲಿ ಏನು ಮಾತನಾಡಬೇಕೋ ದೇವರು ತಾನು ತನ್ನ ಮಹಿಮೆಗೋಸ್ಕರ ನಿಮ್ಮನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ. ದೇವರು ಉಪಯೋಗಿಸ್ಕೊಳ್ಲಿಕ್ಕಿದ್ದಾನೆ. ನನ್ನ ಪ್ರಿಯ ದೇವಚಂದ್ರ, ಒಂದು ದಿನ ನಾನು ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು. ಬಿಜಾಪುರ ಸುವಾರ್ತೆಗಾಗಿ ನಾನು ಹೋಗ್ಲಿಕ್ಕೆ ನಾನು ಹಿಂದಿನ ದಿನ ಎಲ್ಲ ಪ್ಲಾನ್ ಮಾಡಿದೆ. ಓಕೆ, ನಾನು ಯಾವಾಗಲೂ ಟ್ರಾವೆಲ್ ಮಾಡುವಾಗ ನಾನು ಬಸ್ಸಿನಲ್ಲಿ ಬಹಳಷ್ಟು ಟ್ರಾವೆಲ್ ಮಾಡೋದು. ಬಸ್ಸಿಗೆ ನಾನು ಹೋಗೋದು, ನಾನು ಟ್ರೈನ್ ಅಪರೂಪ ಅಲ್ಲ, ನಾನು ಹೋಗೋದೇ ಇಲ್ಲ. ಯಾಕಂದ್ರೆ ಟ್ರೈನ್ ಬಹಳಷ್ಟು ಲೇಟ್ ಆಗಿ ಹೋಗಿ ತಲುಪ್ತದೆ. ನಾನೊಂದು ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ನಾನು ಎದ್ದು ಬಸ್ ಹತ್ತಿ ಬಿಜಾಪುರಿಗೆ ಹೋದ್ರಾಯ್ತು ಎಂಬುದಾಗಿ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ರೆಡಿಯಾಗಿ ನಾನು ಬೈಬಲ್ ಎಲ್ಲ ತೆಗೆದುಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೇನೆ. ನನಗೆ ಬಸ್ಸಿಗೆ ಹೋಗ್ಬೇಡ, ನೀನ್ ಟ್ರೈನಿಗೆ ಹೋಗು ಅಂತ ದೇವರಾತ್ಮ ತಿಳಿಸ್ತಾ ಇದ್ದಾನೆ. ನೀನ್ ಬಸ್ಸಿಗೆ ಹೋಗ್ಬೇಡ, ನೀನ್ ಎಲ್ಲಿಗೆ ಹೋಗು? ಟ್ರೈನಿಗೆ ಹೋಗು. ಓಕೆ ಸರಿ, ಟ್ರೈನಿಗೆ ದೇವ್ರೆ ನೀನು ಬಸ್ಸಿಗೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ, ಟ್ರೈನಿಗೆ ಹೋಗಂತ ಇದೆ ಅಂತ ಹೇಳಿ ಸೀದಾ ಸ್ಟೇಷನ್ಗೆ ಹೋಗಿ ಟಿಕೆಟ್ ತೆಗೆದುಕೊಂಡು ನಾನು ಬೆಳಿಗ್ಗೆ 6:15ಕ್ಕೆ ಅದು ಬಿಜಾಪುರ ಟ್ರೈನ್ ಇತ್ತು. ಹೋಗಿ ಕೂತ್ಕೊಂಡೆ. ಫುಲ್ ಚಳಿ ಇತ್ತು. ಹೊಟ್ಟೆ, ನಾನು ಅರ್ಲಿ ಮಾರ್ನಿಂಗ್ ಯಾವ ಟಿಫಿನ್ ಮಾಡಿರಲಿಲ್ಲ. ಹೊಟ್ಟೆ ತುಂಬಾ ಹಸಿತಾ ಇತ್ತು.
ನಾನು ಟ್ರೈನ್ ಅಲ್ಲಿ ಕೂತ್ಕೊಂಡಿದ್ದೇನೆ, ಯಾರಾದ್ರೂ ಟೀ ಮಾರೋರು ಬಂದ್ರೆ ನಾನು ಟೀ ಆದ್ರೂ ಕುಡಿಬಹುದು ಅಂತ ಇದ್ದೇನೆ. ಟೀ ಇದವನು ಬರ್ತಾ ಇಲ್ಲ, ಏನ್ ಸ್ನಾಕ್ಸ್ ಬರ್ತಾ ಇಲ್ಲ, ಏನು ಇಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತಾ ಇದೆ. ಇಡೀ ಬೋಗಿಯಲ್ಲಿ ನಾನು ಒಬ್ಬನೇ ಇದ್ದೀನಿ. ಇಡೀ ಬೋಗಿಯಲ್ಲಿ ನಾನು ಒಬ್ಬನೇ ಇದ್ದೀನಿ. ನಾನು ಹೋಗುವಾಗ ದೇವ್ರ ಹತ್ರ ನಾನು ಹೇಗೆ ಕೇಳ್ತಾ ಇದ್ದೆ, ದೇವ್ರೆ ಬಸ್ಸಿಗೆ ಹೋಗಿದ್ರೆ ಸುಮಾರು ಜನರು ಇರ್ತಾ ಇದ್ರು, ಅತ್ತ ಇತ್ತ ಅವ್ರು ಇವ್ರ ಜೊತೆ ಏನಾದ್ರೂ ಮಾತನಾಡ್ತಾ ಇದ್ರು ನಾನು ಹೋಗ್ತಾ ಇದ್ದೆ ನಿನ್ನ ಬಗ್ಗೆ. ಬಟ್ ನನಗೆ ನೀನು ಟ್ರೈನಿನಲ್ಲಿ ಹೋಗುವಂತದ್ದು ಹೇಳಿದಿ, ಇಡೀ ಬೋಗಿಯಲ್ಲಿ ನಾನು ಒಬ್ಬನೇ ಇದ್ದೀನಿ. ನಾನು ಒಬ್ಬನೇ ಹೋಗುವುದಕ್ಕಾಗಿ ನನಗೆ ಎಲ್ಲಿ ಕರ್ಕೊಂಡು ಬಂದಿದ್ದು? ನನ್ನ ಪ್ರಿಯ ದೇವಚಂದ್ರೆ, ನಾನು ದೇವರ ಹತ್ರ ಕೇಳ್ತಾ ಇದ್ದೇನೆ, ನೋ ಆನ್ಸರ್. ಯಾವ ಆನ್ಸರ್ ದೇವರು ಕೊಡ್ತಾ ಇಲ್ಲ. ಸುಮ್ಮನೆ ಕೂತ್ಕೊಂಡೆ. ಹೊಟ್ಟೆ ಹಸಿತಂತಂದ್ರೆ ಬಹಳಷ್ಟು ಕಷ್ಟ ಅಲ್ಲ. ಆ ಹೊಟ್ಟೆ ಹಸಿತಾ ಇದೆ, ನೀರು ಬಾಟ್ಲಿ ತಗೊಳ್ಳೋದು ಇಲ್ಲ. ಗದಗಿನವರೆಗೂ ನಾನು ಹೋದೆ, ಅಲ್ಲಿವರೆಗೂ ಒಬ್ಬರೂ ಇಲ್ಲ. ಗದಗಿನಲ್ಲಿ ತುಂಬಾ ಜನ ಫುಲ್ ಸ್ಟೇಷನ್ ಅಲ್ಲಿ ತುಂಬಿದ್ದಾರೆ, ಎಲ್ಲರೂ ಹತ್ತಾ ಇದ್ದಾರೆ, ಎಲ್ಲರೂ ಹತ್ತಾ ಇದ್ದಾರೆ. ನನ್ನ ಬೋಗಿಯಲ್ಲಿ ಯಾರು ಹತ್ತಾ ಇಲ್ಲ. ಇನ್ನೂ ನೋವಾಯ್ತು, ದೇವ್ರೆ ಎಲ್ಲ ಬೋಗಿಗಳು ಓಡಿ ಹೋಗ್ತಾ ಇದ್ದಾರೆ, ನನ್ನ ಬೋಗಿ ಒಳಗಡೆ ಒಬ್ಬರು ಬರ್ತಾ ಇಲ್ಲ. ನನ್ನ ಪ್ರಿಯ ದೇವಚಂದ್ರೆ, ಆ ಸಮಯದಲ್ಲಿ ಪುಟ್ಟಸ್ವಾಮಿ ಗವಾಯಿಗಳ ಶಿಷ್ಯ ಅವನು ಸಹ ಕುರುಡ, ಅವನನ್ನ ಒಬ್ಬ ಆಂಟಿ ಕರ್ಕೊಂಡು ಸೀದಾ ಹತ್ತಿ ನನ್ನ ಬೋಗಿ ಒಳಗಡೆ ಹತ್ತಿದ್ದು. ಓಕೆ, ನನ್ನ ಕಂಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಳ್ಳೋದನ್ನ ಬಿಟ್ಟು ಆಕೆ ಹೋಗಿ ಅದರ ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಇಬ್ರು ಕೂತ್ಕೊಂಡ್ರು. ನನ್ನ ಹತ್ರ ಯಾರು ಇಲ್ಲ, ಮತ್ತು ಹತ್ತಿದ್ರು, ಬಟ್ ನನ್ನ ಹತ್ರ ಯಾರು ಇಲ್ಲ. ಮತ್ತೆ ವಿಚಾರ ಆಯ್ತು, ದೇವ್ರೆ ಕೂತ್ಕೊಂಡಿದ್ದಾರೆ, ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡಿದ್ದಾರೆ, ಅವ್ರನ್ನ ಎಬ್ಬಿಸಿ ನನ್ನ ಮುಂದೆ ಕೂತ್ಕೊಳ್ಳಿಸೋ ಹಾಗೆ ನೀನ್ ಮಾಡು. ಆಂಟಿ ನಾ ಹೇಳಿದ ತಕ್ಷಣವೇ, ನಾನು ಹೇಳಿದ ಮನಸ್ಸಿನಲ್ಲಿ ದೇವರಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಆ ಆಂಟಿ ಗುರುಗಳನ್ನ ಎಬ್ಬಿಸಿ, ಗುರುಗಳೇ ಇಲ್ಲಿ ಬ್ಯಾಗ್ ಬರ್ರಿ, ನಾವು ಅಲ್ಲಿ ಕೂತ್ಕೊಳ್ಳೋಣ ಅಂತೇಳಿ ಅವನ ಕೈ ಹಿಡ್ಕೊಂಡು ಕರ್ಕೊಂಡು ನನ್ನ ಮುಂದೆ ಬಂದು ಕೂತ್ಕೊಳ್ಸಿದ್ದು. ಹಾಲೆಲೂಯಾ. ನನ್ನ ಪ್ರಿಯ ದೇವಚಂದ್ರ, ಒಳಗಡೆ ಮೊನ್ನೆ ಲಡ್ಡು ಪುಟ್ಟ ಬಹಳಷ್ಟು ಸಂತೋಷ ಆಯ್ತು. ನನಗೆ ಬಹಳಷ್ಟು ಸಂತೋಷ ಆಯ್ತು. ನನ್ನ ದೇವರು ನನ್ನ ಮಾತನ್ನ ಕೇಳಿದ, ನನ್ನ ಎದುರುಗಡೆ ಕೂತ್ಕೊಳ್ಸಿದಾನೆ. ನನ್ನ ಪ್ರಿಯ ದೇವಚಂದ್ರ, ಕೂತ್ಕೋಯ್ತು. ಹಾಗೆ ಕೂತ್ಕೊಂಡ್ವಿ. ಅವರು ಮೌನವಾಗಿ ಕೂತ್ಕೊಂಡಿದ್ದಾರೆ, ನಾನು ಮೌನವಾಗಿ ಕೂತ್ಕೊಂಡಿದ್ದೀನಿ. ಯಾವ ಮಾತು ಪ್ರಾರಂಭ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಮತ್ತೊಂದು ಸ್ಟೇಷನ್ ಬಂತು. ಸ್ಟೇಷನ್ ಬಂದ ತಕ್ಷಣವೇ ಎಲ್ಲಾ ಸ್ಟೇಷನ್ ಅಲ್ಲಿ ನಿಂತವರು ಬೇರೆ ಯಾವ ಬೋಗಿಗಳಲ್ಲಿ ಹತ್ತಲಿಲ್ಲ, ಎಲ್ಲರೂ ಇದೇ ಬೋಗಿಗಳಲ್ಲಿ ಹತ್ತಿದ್ರು. ಫುಲ್ ರಶ್, ನಿಂತ್ಕೊಂಡಿದ್ದಾರೆ, ಕೂತ್ಕೊಂಡಿದ್ದಾರೆ, ಹತ್ರ ನಿಂತ್ಕೊಂಡಿದ್ದಾರೆ. ಓಕೆ, ಈಗ ಮಾತು ಪ್ರಾರಂಭ ಆಯ್ತು. ಆ ಆಂಟಿ ಆ ಗುರುಗಳಿಗೆ ಹೇಳ್ತಾ ಇದ್ದಾಳೆ, ನನ್ನ ಕಾಲು ಬಹಳಷ್ಟು ನೋವ್ತಾ ಇದೆ, ನನ್ಗೂ ಪರಿಹಾರ ಹೇಳ್ರಿ. ಆ ಗುರುಗಳು ನಮ್ಮ ವಾಚನ್ನ ಹೀಗೆ ತಿರುಗಿಸಿ ಅದನ್ನ ನೋಡಿ, ಟೈಮ್ ನೋಡಿ, ಲೆಕ್ಕ ಮಾಡಿ ಹೇಳ್ತಾ ಇದ್ದಾರೆ, ಯಾವ ದೋಷ ಇಲ್ಲ, ನೀನು ಹೋಗಿ ಆಸ್ಪತ್ರೆಗೆ ತೋರಿಸು. ಅವಳು ಹೇಳ್ತಾ ಇದ್ದಾಳೆ, ನಾನು ಆಸ್ಪತ್ರೆಗೆ ಕೇಳಿ ತೋರಿಸಿದ್ರಿ, ನೋ ಯೂಸ್, ಯಾವ ಒಂದು ಪರಿಹಾರ ಆಗ್ಲಿಲ್ಲ. ಆ ಗುರುಗಳು ಹೇಳ್ತಾ ಇದ್ದಾರೆ, ನೀನ್ ಈ ರೀತಿಯಾಗಿ ಪೂಜೆ ಮಾಡು, ನೀನು ಹೀಗೆ ನಡೆದುಕೋ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ನಡೆದು ಹೇಳ್ಕೊಳ್ತಾ ಇರುವಾಗ ನಾನು ಗುರುಗಳಿಗೆ ಹೇಳ್ತಾ ಇದ್ದಾರೆ. ಗುರುಗಳಿಗೆ ಅಲ್ಲಿಂದ ಮಾತುಗಳು ಪ್ರಾರಂಭ ಆಯಿತು. ಯಾವ ರೀತಿ ಫಿಲಿಪ್ಪನಿಗೆ ಮಾತುಗಳು ಇನ್ನೂ ಪ್ರಾರಂಭ ಆಗಿರ್ಲಿಲ್ಲ. ಅವನು ಧರ್ಮಶಾಸ್ತ್ರ ಅಂದ್ರೆ ಯೆಶಾಯನ ಪ್ರವಾದನ ಗ್ರಂಥನ ಓದುವುದನ್ನ ಕೇಳಿ, ಇದು ನಿನಗೆ ಅರ್ಥ ಆಗ್ತಾ ಇದೆಯಾ? ಆ ಕಂಚು ಹೇಳ್ತಾ ಇದ್ದಾನೆ, ಯಾರಾದ್ರೂ ನನಗೆ ಇದರ ಅರ್ಥವನ್ನ ತಿಳಿಸದ ಹೊರತು ನನಗೆ ಹೇಗೆ ಅರ್ಥ ಆಗ್ಬೇಕು? ಆಗ ಅದೇ ವಿಷಯವನ್ನ ಆಧಾರವಾಗಿ ಇಟ್ಟುಕೊಂಡು ಆಗ ಮಾತನ್ನ ಪ್ರಾರಂಭ ಮಾಡಿ ಆ ಕಂಚುಕಿಯ ಒಂದು ಕುದುರೆ ಗಾಡಿಯನ್ನು ಹತ್ತಿ ತಾನು ಕೂತ್ಕೊಂಡು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರೋಕೆ ಪ್ರಾರಂಭ ಮಾಡಿದ. ಸೇಮ್ ಆ ಗುರುಗಳು ಮಾತನಾಡುವಂತಹ ಮಾತನ್ನ ಆಧಾರವಾಗಿ ಇಟ್ಟುಕೊಂಡು ನಾನು ಅಲ್ಲಿಂದ ಸುವಾರ್ತೆ ಪ್ರಾರಂಭ ಮಾಡಿದೆ. ಇಡೀ ಬೋಗಿ ಒಳಗಡೆ ನಿಂತ್ಕೊಂಡವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಸತ್ಯ ಸರ್, ನೀವು ಹೇಳ್ತಾ ಇರೋದು ನಾವು ಇಷ್ಟು ದಿನ ಏನೋ ಅನ್ಕೊಂಡಿದ್ವಿ, ನಾವು ಇಷ್ಟು ದಿನ ಏನೇನೋ ಅಂದುಕೊಂಡು ನಾವು ದೇವರನ್ನ ನಾವು ಹೇಗೆ ನಾವು ಪ್ರೀತಿಸ್ಬೇಕನ್ನೋದು ಗೊತ್ತಿಲ್ಲದ ರೀತಿಯಲ್ಲಿ ನಾವು ಇದ್ವಿ. ಇವತ್ತು ನೀವು ಅರ್ಥ ಮಾಡ್ತಾ ಇದ್ರಿ. ಆ ಗುರು ಹೇಳ್ತಾ ಇದ್ದಾನೆ, ನೀವ್ ಯಾರು? ನಾನೊಬ್ಬ ಪ್ಯಾಸೆಂಜರ್. ಇಲ್ಲ, ನಿಜ ಹೇಳ್ರಿ, ನೀವ್ ಯಾರು? ನಿಮ್ಮ ಹಾಗೆ ನಾನು ಒಬ್ಬ ಪ್ಯಾಸೆಂಜರ್. ಇಲ್ಲ, ನೀವು ಸತ್ಯ ಹೇಳ್ರಿ, ನೀವ್ ಯಾರು? ನಾನು ದೇವರನ್ನ ಹುಡುಕುವಂತ ಮನುಷ್ಯ. ದೇವರನ್ನ ಹುಡುಕ್ತಾ ಇದ್ದೀನಿ, ದೇವರನ್ನ ಸಿಕ್ಕಿದ್ದಾನೆ. ದೇವರನ್ನ ಹುಡುಕ್ತಾ ಇದ್ದೀನಿ, ದೇವರನ್ನ ಸಿಕ್ಕಿದ್ದಾನೆ. ಆ ಸಿಕ್ಕಿರುವಂತ ದೇವರನ್ನ ನಾನು
ಇನ್ನೊಬ್ಬರಿಗೆ ತಿಳಿಸ್ತಾ ಇರುವಂತಹ ಮನುಷ್ಯ. ಗುರುಗಳೇ ಅಂತ ನಾನು ಅವನಿಗೆ ಹೇಳುವಾಗ ಅವರು ಕೈ ಮುಗಿದು ನನಗೆ ಹೇಳ್ತಾ ಇದ್ರೆ, ದಯವಿಟ್ಟು ನೀವು ನನಗೆ ಗುರು ಅನ್ಬೇಡ್ರಿ. ನನ್ನ ಕಣ್ಣನ್ನ ಕುರುಡಾಗಿದ್ರು ನನ್ನ ಆತ್ಮದ ಕಣ್ಣನ್ನ ತೆರೆಸಿರುವಂತ ಗುರು ನೀವು. ನಾನು ಸಾಕಷ್ಟು ವರ್ಷಗಳಿಂದ ನಾನು ಗುರುಗಳ ಕೆಳಗಡೆ ಸಂಗೀತವನ್ನ ಕಲಿತೆ, ದೇವರ ಬಗ್ಗೆ ಹೇಳಿಕೊಡ್ತಾ ಇದ್ರು. ಆದ್ರೆ ನನ್ನೊಳಗಡೆ ಎಂದಿಗೂ ದೇವ್ ಯಾರು ಅನ್ನುವಂತ ಪ್ರಶ್ನೆ ನನ್ನಲ್ಲಿ ಬರಲಿಲ್ಲ. ಇವತ್ತು ದೇವ್ ಯಾರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ. ನೀವು ನನ್ನ ಗುರು. ನನ್ನ ಪ್ರಿಯ ದೇವಚಂದ್ರೆ, ಸಂತೋಷಗೊಂಡೆ. ದೇವರು ಇವರಿಗೆ ಸುವಾರ್ತೆ ಸಾರೋದಕ್ಕಾಗಿ ಬಸ್ಸಿಗೆ ಹೋಗ್ಬೇಡ ಮಗನೇ, ನೀ ಟ್ರೈನಿಗೆ ಹೋಗಿ ಎಂಬುದಾಗಿ ನನ್ನನ್ನ ಇಲ್ಲಿಗೆ ಕಳಿಸಿದ್ದಾನೆ. ಅದೇ ರೀತಿಯಾಗಿ ಅನೇಕ ಸಾರಿ ನಿಮ್ಮನ್ನ ದೇವರು ಉಪಯೋಗಿಸ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾನೆ. ದೇವರು ತನ್ನ ದೂತರನ್ನ ನಿಮ್ಮ ಬಳಿಗೆ ಕಳಿಸ್ತಾನೆ. ಮಗಳೇ, ನೀ ಈ ರೀತಿಯಾಗಿ ಜೀವಿಸ್ಬೇಡ, ಮಗನೇ ನೀ ಈ ರೀತಿಯಾಗಿ ಇರಬೇಡ, ನೀ ಹೀಗೆ ಇರು, ನೀ ಅವಳ ಮಾತನ್ನು ಕೇಳಬೇಡ, ನೀ ಅವನ ಮಾತನ್ನು ಕೇಳಬೇಡ, ನೀ ಹೀಗೆ ಮಾತನಾಡು, ನೀ ಹೀಗೆ ಯೋಚಿಸು, ನೀ ಹೀಗೆ ಆರಾಧಿಸು, ನೀ ಹೀಗೆ ಉತ್ತರ ಕೊಡು, ನೀ ಹೀಗೆ ಮೌನವಾಗಿರು, ನೀ ಹೀಗೆ ಉತ್ತರ ಕೊಡುವುದಕ್ಕಿಂತ ಮುಂಚಿತವಾಗಿ ತಾಳ್ಮೆಯಿಂದ ಇರು. ನಾನು ನಿನ್ನೊಟ್ಟಿಗೆ ಮಾತನಾಡ್ತೇನೆ, ನೀನೇನು ಮಾತನಾಡಬೇಕೋ ಅದನ್ನ ನಾನು ನಿನಗೆ ಹೇಳ್ತೇನೆ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವಚಂದ್ರ, ನಿಮ್ಮನ್ನ ಗೆಲ್ಲುವುದಕ್ಕಾಗಿ, ನಿಮ್ಮನ್ನ ರಕ್ಷಣೆಯಲ್ಲಿ ನಡೆಸುವುದಕ್ಕಾಗಿ ದೇವರು ಕಳಿಸಿ ಕೊಟ್ಟಿರುವಂತ ದೂತರ ಮಾತನ್ನ ದಯವಿಟ್ಟು ಕೇಳ್ರಿ. ಕೇಳಿದ್ರೆ ಸೆರೆಮನೆಯಿಂದ ಬಿಡುಗಡೆ ಹೊಂದುತ್ತೀರಿ. ಸರಪಣಿಯಿಂದ ಕಟ್ಟಲ್ಪಟ್ಟಿರುವಂತ ನೀವು, ಬಂಧನದಲ್ಲಿರುವಂತ ನೀವು ಸರಪಣಿಯಿಂದ ಬಿಚ್ಚಲ್ಪಡ್ಲಿಕ್ಕಿದ್ದೀರಿ. ಹಲ್ಲೆಲೂಯಾ. ಏನ್ರಿ ಪಾಸ್ಟ್ರೆ, ನಾವಿನ್ನೂ ಯಾವ ಸೆರೆಮನೆಯಲ್ಲಿ ಇಲ್ಲಲ್ರಿ, ನಮಗೆ ಯಾವ ಸರಪಣಿಯಿಂದ ಕಟ್ಟಲ್ಪಟ್ಟಿಲ್ಲಲ್ರಿ, ನಮ್ಮ ಬಳಿಗೆ ಯಾವ ದೂತರನ್ನು ದೇವರು ಕಳಿಸಿಲ್ಲ ಅಲ್ರಿ. ಚಸ್ಮಾ ಹಾಕೊಂಡಿರುವಂತ ದೇವದೂತನನ್ನ ದೇವರು ನಿಮ್ಮ ಬಳಿಗೆ ಕಳಿಸಿದ್ದಾನೆ. ಬೈಬಲ್ ಹಿಡ್ಕೊಂಡು ಕೂತ್ಕೊಂಡು ತಲೆ ತಗ್ಗಿಸ್ಕೊಂಡು ಅವರು ಚಸ್ಮಾ ಹಾಕೊಂಡಿರುವಂತ ಗ್ರೀನ್ ಡ್ರೆಸ್ ಹಾಕೊಂಡಿರುವಂತ ದೇವದೂತನನ್ನ ದೇವರು ನಿಮ್ಮ ಬಳಿಗೆ ಕಳಿಸ್ತಿದ್ದಾನೆ. ಮಾತಿಗೆ ದಯವಿಟ್ಟು ಹೋಗಬೇಡ್ರಿ. ದೊಡ್ಡ ದೊಡ್ಡ ಅದ್ಭುತಗಳನ್ನು ನೀವು ಕಾಣಲಿಕ್ಕಿದ್ದೀರಿ. ದೊಡ್ಡ ದೊಡ್ಡ ಸಹಾಯವನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ದೇವರು ಕಳಿಸ್ಕೊಡ್ತಾ ಇದ್ದಾನೆ. ಗೌರವಿಸ್ರಿ, ಗೌರವಿಸ್ರಿ, ಮಾತಿಗೆ ವಿಧೇಯರಾಗ್ರಿ. ಓಕೆ, ಮುಂದೆ ನೋಡ್ಕೊಳ್ಳೋಣ. ದೇವದೂತ ಮತ್ತೊಂದು ಕೆಲಸವನ್ನ ನೋಡ್ಕೊಳ್ಳೋಣ. ಅವರು ದೇವರ ಮಕ್ಕಳ ಆದೇಶ, ಕೆಲಸ ಮತ್ತು ದುಃಖವನ್ನ ಗಮನಿಸ್ತಾ ಇರ್ತಾರಂತೆ. ಯಾರು? ದೇವದೂತರು. ದೇವರ ಮಕ್ಕಳು ನೀವು ಪಡ್ತಾ ಇರುವಂತಹ ದುಃಖ, ಕಣ್ಣೀರು, ವ್ಯಥೆಗಳನ್ನ ದೇವದೂತರು ಗಮನಿಸ್ತಾ ಇರ್ತಾರಂತೆ. ನಾನು ನೋಡ್ತಾ ಇರುವಂತದನ್ನ ದೇವದೂತ ನನ್ನ ಸುತ್ತಲೂ ಇಲ್ಲವೇ ಇಲ್ಲ, ದೇವದೂತ ಗಮನಿಸ್ತಾ ಇದ್ದಾನ. ಎಸ್, ವಾಕ್ಯದಲ್ಲಿ ನಾವು ನೋಡ್ಕೊಳ್ಳೋಣ. ಆ ದೇವದೂತರು ನಿಮ್ಮ ಕಣ್ಣೀರುಗಳನ್ನ, ನಿಮ್ಮ ದುಃಖಗಳನ್ನ ಗಮನಿಸ್ತಾ ಇರ್ತಾರೆ. 1 ಕೊರಿಂಥ 4ನೇ ಅಧ್ಯಾಯ 9ನೇ ವಚನ. ಹಾಗಾದ್ರೆ ದೇವರು ಅಪೊಸ್ತಲರಾದ ಮರಣವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋರಿಸುತ್ತದೆ. ಹಾಗಾದರೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣ ವಿಧಿ ಹೊಂದುವವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋರಿಸುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನುವವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವರು ಆಗಿದ್ದೇವೆ. ಬಯಸಿಕೊಂಡು ಹರಿಸುತ್ತೇವೆ, ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆದರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲಾದರ ಹೊಲಸು ಎಂಬಂತೆ ಆಗಿದ್ದೇವೆ. ಹಲ್ಲೆಲೂಯಾ.
ಎಷ್ಟು ಜನರಿಗೆ ಇದು ವಾಕ್ಯ ಅರ್ಥ ಆಯ್ತು? ಓಕೆ, ಇನ್ನೊಂದು ಸಾರಿ ಇದನ್ನ ರಿಪೀಟ್ ಮಾಡ್ತಾನೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಪೌಲ ಕೊರಿಂಥದಲ್ಲಿರುವಂತಹ ಸಭೆಯ ಜನರಿಗೆ ಇದನ್ನ ಹೇಳ್ತಾ ಇದ್ದಾನೆ. ನೀವು ನಮ್ಮನ್ನ ಹೇಗೆ ನೋಡಿದ್ರಿ ಅನ್ನುವಂತ ವಿಷಯದಲ್ಲಿದೆ. ನಾವೆಲ್ಲರೂ ಹೇಗಾದ್ವಿ ಅಂತಂದ್ರೆ, ದೇವದೂತರಿಗೂ ಮನುಷ್ಯರಿಗೂ ಅಂತೂ ದಯವಿಟ್ಟು ಎಲ್ರು ಇಲ್ಲೇ ನೋಡ್ರಿ, ನಾನು ಓದ್ತೇನೆ, ನೀವು ಯಾರು ಅಲ್ಲಿ ಕೆಳಗಡೆ ನೋಡ್ಬೇಡ್ರಿ. ಸೇ ಹಾಲೆಲೂಯಾ, ಎಲ್ರು ಹೇಳ್ರಿ ಹಾಲೆಲೂಯಾ, ಪ್ರೈಸ್ ಗಾಡ್. ಸ್ವಲ್ಪ ಲಕ್ಷ್ಯ ಕೊಡ್ರಿ. ದೇವರ ವಾಕ್ಯ ಸ್ಪಷ್ಟವಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ದೇವದೂತರು ನಮ್ಮನ್ನು ನೋಡ್ತಾ ಇದ್ದಾರೆ, ಮನುಷ್ಯರು ನಮ್ಮನ್ನು ನೋಡ್ತಾ ಇದ್ದಾರೆ, ಅಂತೂ ಜಗತ್ತಿಗೆಲ್ಲ ನಾವು ನೋಟವಾದೆವು ಎಂಬುದಾಗಿ ಪೌಲ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಾವು ಕ್ರಿಸ್ತನ ನಿಮಿತ್ತ ಹುಚ್ಚರಾದೆವು. ವಾ, ಕ್ರಿಸ್ತನಿಗಾಗಿ ನಾವೇನಾದ್ವಿ? ಯಾರಂದ್ರು ನಮ್ಮನ್ನ ಹುಚ್ಚರಂತೇಳಿ? ಯಾರಂದ್ರು? ಲೋಕದ ಜನರು. ಮಾರೀ, ಬರೀ ಹೋದ್ರೆ ಲೋಕಕ್ಕೆ ಹೋಗ್ತಿರಲ್ಲ, ಇವರೇ ರೀ ಕುತ್ಕೊಂಡಿದಾರಲ್ರಿ, ಇವ್ರ ಕಣ್ಣಿಗೆ ನಾವೇನಾದ್ವಿ? ಹುಚ್ಚದವರು. ಯಾರು? ಅಪೊಸ್ತಲರು. ಯಾರು ಅಪೊಸ್ತಲರು ಅಂತಂದ್ರೆ? ಅಪೊಸ್ತಲರು ಯಾರು ಅಂತಾರೆ? ಅಪೊಸ್ತಲ 12 ಜನ ಶಿಷ್ಯರಿಗಲ್ಲ, ದೇವರನ್ನು ಹಿಂಬಾಲಿಸುವಂತ ಶಿಷ್ಯರಿಗೆ ಅಪೊಸ್ತಲರು ಅಂತಾರೆ. ನೆನ್ಪಿಟ್ಕೊಳ್ಳಿ. ಆ ಗುಂಪಿನಲ್ಲಿ ನೀನು ಇರ್ಬೋದು, ನಾನು ಇರ್ಬೋದು, ಎಲ್ಲರೂ ಇರ್ಬೋದು. ಯಾರ್ಯಾರು ಕ್ರಿಸ್ತನನ್ನ ಹಿಂಬಾಲಿಸ್ತಾ ಇದ್ರು, ಶಿಷ್ಯರಾಗ್ತಾ ಇದ್ರು, ಅವರು ಅಪೊಸ್ತಲರು ಅನ್ನಿಸ್ಕೊಳ್ತಾರೆ. ಹಲ್ಲೆಲೂಯಾ. ಓಕೆ, ಈ ಅಪೊಸ್ತಲರಾಗಿರುವಂತ ಪೌಲನು ಹೇಳ್ತಾ ಇದ್ದಾನೆ, ನಾವೇನಾದ್ವಿ? ದೂತರ ಕಣ್ಣಿಗೂ ಎಲ್ಲಾ ಮನುಷ್ಯರ ಕಣ್ಣಿಗೂ ಜಗತ್ತಿಗೆಲ್ಲ ನಾವೇನಾದ್ವಿ? ಹುಚ್ಚರಾದೆವು. ಎಲ್ಲರಿಗೂ ನೋಟವಾದೆವು. ಹುಚ್ಚು, ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೇವೆ. ನಾವು ಬಲಹೀನರಾದ್ವಿ, ನೀವು ಬಲಿಷ್ಠರಾದ್ರಿ. ಅದ್ ಹೆಂಗೆ? ನಾವು ಬಲಹೀನರಾದ್ವಿ, ನೀವು ಬಲಿಷ್ಠರಾದ್ರಿ ಅಂತೆ. ಹೆಂಗ್ರಿ ಸಿಸ್ಟರ್? ನೀವ್ ಹೇಗೆ ಬಲಿಷ್ಠರಾದ್ರಿ? ನೀವ್ ಹೇಗೆ ಬಲಿಷ್ಠರಾದ್ರಿ? ಶೇಖರ್ ಬ್ರದರ್, ಹೇಗೆ ಬಲಿಷ್ಠರಾದ್ರಿ ನೀವು? ನಾವು ಬಲಹೀನರಾದ್ವಿ ಅಂತೆ, ನೀವು ಬಲಿಷ್ಠರಾದ್ರಂತೆ. ಹೇಳ್ರಿ, ಹೇಳ್ರಿ. ನಾವು ಹುಚ್ಚರಾದ್ವಿ, ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದುಕೊಂಡು ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರು ನಿಮ್ಮನ್ನ ಮಾಡಿದ್ವಿ. ನಾವು ಬಲಹೀನರಾದ್ವಿ, ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡಿದ್ವಿ. ನೀವು ಮಾನಶಾಲಿಗಳಾದ್ರಿ, ನಾವು ಮಾನಹೀನರಾದ್ವಿ. ನಾವು ಈಗಳಿಗೆವರೆಗೂ ಹಸಿದವರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವರು ಆಗಿದ್ದೇವೆ. ನಾವು ಬಯಸ್ಕೊಂಡ್ವಿ, ಆದ್ರೂ ನಿಮ್ಮನ್ನ ಏನ್ ಮಾಡ್ತೇವೆ? ಬ್ಲೆಸ್ ಮಾಡ್ತೇವೆ, ಹರಿಸ್ತೇವೆ. ಹಿಂಸೆ ಪಡಿಸ್ಕೊಂಡ್ವಿ, ಸಹಿಸ್ಕೊಳ್ತೇವೆ, ಅಪಕೀರ್ತಿ ಹೊಂದಿ ನಾವು ನಿಮ್ಮನ್ನ ಏನ್ ಮಾಡ್ತಾ ಇದ್ದೇವೆ? ಆದರಿಸ್ತಾ ಇದ್ದೀವಿ. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲಾದ್ರೂ ಹೊಲಸೋ ಎಂಬಂತೆ ನಾವು ಆಗಿದ್ದೇವೆ. ನಿಮ್ಮನ್ನ ನಾಚಿಕೆ ಪಡಿಸುವುದಕ್ಕಾಗಿ ಬರೆಯದೆ, ನನ್ನ ಪ್ರಿಯ ಮಕ್ಕಳೆಂದು ಭಾವಿಸಿ ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಈ ಮಾತುಗಳನ್ನ ಬರೆದಿದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಿಮ್ಮನ್ನ ನಾಚಿಕೆ ಪಡಿಸುವುದಕ್ಕಾಗಿ ಅಲ್ಲ. ನಾವು ಬಲಹೀನರಾಗಿದ್ದೇವೆ, ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡಿದ್ದೇವೆ, ನಾವು ಹುಚ್ಚರಾಗಿದ್ದೇವೆ, ನಿಮ್ಮನ್ನ ಬುದ್ಧಿವಂತರನ್ನಾಗಿ ನಾವು ಮಾಡಿದ್ದೇವೆ ಅಂತ ಹೇಳ್ತಾ ಇರೋದು ನಿಮ್ಮನ್ನ ನೋವು ಮಾಡೋದಕ್ಕಾಗಿ ನಾನು ಬರಿತಾ ಇಲ್ಲ. ನಾನು ಬರಿತಾ ಇದ್ದಿದ್ದು ನಿಮ್ಗೆ ಏನ್ ಮಾಡೋದಕ್ಕಾಗಿ? ಬುದ್ಧಿ ಹೇಳುವುದಕ್ಕಾಗಿ. ವಾ, ಪೌಲ ಎಷ್ಟು ಚೆನ್ನಾಗಿ ಬರಿತಾ ಇದ್ದಾನೆ ಇಲ್ಲಿ. ಆದ್ರೆ ಒಂದು ನಾವಿಲ್ಲಿ ನೋಡ್ಕೊತಾ ಇದ್ದೇವೆ, ನಾವು ಎಲ್ಲರ ಕಣ್ಣಿನಲ್ಲಿ ಇದ್ದೀವಿ. ಜನರ ಕಣ್ಣಿನಲ್ಲಿಯೂ, ದೇವದೂತರ ಕಣ್ಣಿನಲ್ಲಿಯೂ, ನಾವು ಈ ಲೋಕದ ಕಣ್ಣಿನಲ್ಲಿಯೂ ನಾವು ಇದ್ದೇವೆ.
ಮುಖ್ಯವಾಗಿ ಇಲ್ಲಿ ನಾವು ಮಾತನಾಡ್ತಾ ಇರೋದು ದೇವದೂತನ ವಿಷಯ ಅಂತ ಅಂದ್ಮೇಲೆ ದೇವದೂತನು ನಮ್ಮನ್ನ ಗಮನಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ಕೊತಾ ಇದ್ದೇವೆ. ಇನ್ನೊಂದು, ದೇವದೂತ ಮತ್ತೂ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಪಾಯದ ಸಮಯದಲ್ಲಿ ನಮ್ಮನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ದೇವದೂತರು ಮಾಡ್ತಾರಂತೆ. ಅಪೊಸ್ತಲರ ಕೃತ್ಯ 27ನೇ ಅಧ್ಯಾಯ 23-24. 27ನೇ ಅಧ್ಯಾಯ 23 ಮತ್ತೆ 24. ನಾನು ಯಾರವನಾಗಿದ್ದೇನೋ, ಯಾರನ್ನ ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿ ಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಬಹಳಷ್ಟು ಹೇಗಿದೆ, ನೀವೇನು ಪ್ರೇಯರ್ ಮಾಡ್ತೀರಿ? ನೀವು ಪ್ರೇಯರ್ ಮಾಡಿದ್ದಕ್ಕಲ್ಲ ನಾನು ಅದ್ಭುತ ಆಗಿದ್ದು. ನಾನು ದೇವರಲ್ಲಿದ್ದೀನಿ, ನಾನು ಪ್ರೇಯರ್ ಮಾಡಿದೆ, ಅದಕ್ಕೆ ನಾನು ಅದ್ಭುತ ಹೊಂದಿದೆ ಅನ್ನುವಂಥ ಯಾವುದಾದ್ರೂ ವಿಚಾರಗಳು ನಿಮ್ಮಲ್ಲಿ ಇದ್ರೆ ಲಕ್ಷ್ಯ ಇಟ್ರಿ, ವಾಕ್ಯ ಏನು ಹೇಳ್ತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಲಕ್ಷ್ಯ ಕೊಡ್ರಿ. ಇಂಥ ವಿಚಾರಗಳು ದೇವರಲ್ಲಿ ಗರ್ವ ಪಡುವಂತ ಅನೇಕ ಜನರಿಗೆ ವಿಚಾರಗಳು ಬರ್ತದೆ. ದೇವರಲ್ಲಿ ಗರ್ವ ಪಡುವಂತ, ಗರ್ವ ಅಂದ್ರೆ ಆತ್ಮಿಕ ಗರ್ವ. ಇದು ಆತ್ಮಿಕ ಗರ್ವ ನಮ್ಮನ್ನ ತುಂಬಾ ಹಾಳು ಮಾಡ್ಬಿಡ್ತದೆ. ಈ ಆತ್ಮಿಕ ಗರ್ವ ನಮ್ಮನ್ನ ದೇವರಿಂದ ದೂರ ಮಾಡ್ತದೆ. ಆತ್ಮಿಕ ಗರ್ವ ನಾವು ಬಿದ್ದು ಹೋಗುವ ಹಾಗೆ ಮಾಡ್ತದೆ. ಇಲ್ಲಿ ದಯವಿಟ್ಟು ಎಲ್ರು ನೋಡ್ರಿ, ಲಕ್ಷ್ಯ ಇಡ್ರಿ. ಚೆನ್ನಾಗಿದ್ದೀರಲ್ಲ? ಪ್ರೈಸ್ ಗಾಡ್. ಇಲ್ಲಿ ದೂತ ಹೇಳ್ತಾ ಇದ್ದಾನೆ ಪೌಲನಿಗೆ, ದೇವದೂತ ಬಂದು ಪೌಲನಿಗೆ ಹೇಳ್ತಾ ಇದ್ದಾನೆ, ಪೌಲನೇ ನೀನು ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕೀಗ. ನಿನ್ನ ಸಂಗಡ ಈ ಹಡಗಿನಲ್ಲಿ ಇದ್ದಾರಲ್ಲ, ಇವರೆಲ್ಲರ ಪ್ರಾಣ ದೇವರು ತೆಗಿಬೇಕನ್ಕೊಂಡಿದ್ದ, ಆದ್ರೆ ನಿನ್ನ ಮೇಲಿರುವಂತಹ ಪ್ರೀತಿಗಾಗಿ ಇವರನ್ನ ಏನ್ ಮಾಡಿದಾನೆ? ಉಳಿಸಿದಾನೆ. ನನ್ನ ಪ್ರಿಯ ದೇವಚಂದ್ರ, ಸುಮಾರು 8 ವರ್ಷಗಳ ಹಿಂದೆ SDM ನಲ್ಲಿ, ಆ SDM ನಿಂದ ನನಗೊಂದು ಕಾಲ್ ಬಂತು, ಪಾಸ್ಟರ್ ಒಂದು ಸ್ವಲ್ಪ ಬಂದು ಹೋಗ್ರಿ SDMಗೆ. ನಾನು SDMಗೆ ಹೋದೆ. ಏನಾಗಿದೆ ಅಂತ ಕೇಳಿದೆ. ನನಗೆ ಏನಾಗಿದೆ ಅಂತ ಹೇಳ್ತಾ ಇಲ್ಲ. ಒಂದು ಪೇಷಂಟ್, ಅದು 9 ತಿಂಗಳ ಮಗು, ಹುಟ್ಟಿ 9 ತಿಂಗಳ ಮಗು. ಅವ್ರು ಹೇಳ್ತಾ ಇದ್ದಾರೆ, ಒಳಗಡೆ ಹೋಗ್ರಿ, ನೀವು ನೋಡ್ರಿ ಒಳಗಡೆ ICU ಇದೆ. ಏನಾಗಿದೆ ಡಾಕ್ಟರ್ ಏನಂತಿದ್ದಾರೆ? ಅಲ್ಲಿ ಒಳಗೆ ಹೋಗ್ರಿ, ನೀವು ಅಲ್ಲೇ ಕೇಳಿ ಹೋಗ್ರಿ. ಸೀದಾ ಒಳಗಡೆ ಹೋದೆ. ಮೇ ಬಿ ಅವರೆಲ್ಲ ಮಾತಾಡ್ಕೊಂಡಿದ್ದಿರ್ಬೇಕು ಎಲ್ಲರೂ. ಯಾರು ಏನಾಗಿದೆ ಅಂತಂದು ಹೇಳ್ತಾ ಇಲ್ಲ. SDM ICU ಅಲ್ಲಿ ಒಳಗಡೆ ಹೋದೆ. ಎಲ್ಲರೂ ಬೇರೆ ಬೆಡ್ಡಿನಲ್ಲಿರುವಂತ ಪೇಷಂಟಿನ ಎಲ್ಲ ಅಟೆಂಡರ್ಸ್ಗಳು ಏನ್ ಮಾಡ್ತಾ ಇದ್ದಾರೆ? ಆ ಪೇಷಂಟ್ ಅನ್ನು ನೋಡ್ತಾ ಇದ್ದಾರೆ. ಈಗ ಪ್ರಾಣ ಬಿಡ್ತದ, ಆಗ ಪ್ರಾಣ ಬಿಡ್ತದ ಅಂತ ಹೇಳಿ ಪೇಷಂಟ್ ಅನ್ನು. ಆ ಪೇಷಂಟ್ 9 ಮಂತ್ ಮಗು, ಓನ್ಲಿ ರಿಬ್ಸ್ ಕಾಣ್ತಾ ಇದೆ, ಯಾವ ಮಾಂಸನೂ ಇಲ್ಲ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಿಮ್ಗೆ? ರಿಬ್ಸ್ ಅಂತಂದ್ರೆ ಎಲುಬುಗಳು ಎಷ್ಟಿವೆ ಅಂತಂದು ಮುಟ್ಟಿ ಅಲ್ಲ, ನೋಡಿ ನೀವು ಕೌಂಟ್ ಮಾಡಬಹುದು ಈ ಮಗುನಲ್ಲಿ ಇಷ್ಟೊಂದು ಎಲುಬು ಇದೆ ಅಂತ ಹೇಳಿ. ಚರ್ಮ ಪೂರ್ತಿ ಆ ಎಲುಬಿಗೆ ಅಂಟುಕೊಂಡು ಹೋಗಿದೆ. ಅದಕ್ಕೆ ವೆಂಟಿಲೇಟರ್ ಹಾಕಿದ್ದಾರೆ, ಆಕ್ಸಿಜನ್. ಅದು ಹಿಂಗೆ ಉಸಿರಾಡುವಾಗ ಕಂಪ್ಲೀಟ್ ಹಿಂಗಾಗ್ತಾ ಇದೆ ಅದು ಬಾಡಿ. ಏನಾಗಿದೆ? ಡಾಕ್ಟರ್ ಏನಂತಿದ್ದಾರೆ ಮಗುಗೆ? ಆ ಬೆಡ್ ಮೇಲೆ ತಾಯಿ ಕೂತ್ಕೊಂಡು ತಾಯಿ ಹೇಳ್ತಾ ಇದ್ದಾರೆ, ಮೊದಲು ಪಾಸ್ಟ್ರಿ ನೀವು ಏನನ್ನೋದು ಹೇಳ್ರಿ, ಆಮೇಲೆ ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ನಾನು ನಿಮ್ಗೆ ಹೇಳುತ್ತೇನೆ. ವಾ, ದೊಡ್ಡ ಒಂದು ಏನಂತಂದ್ರೆ ಇದು ಸವಾಲು. ನನ್ನ ಸ್ಥಳದಲ್ಲಿ ಬೇರೆ ಯಾವುದೇ ಸೇವಕರಿದ್ರೆ ಆ ಪೇಷಂಟ್ ಅನ್ನ ನೋಡಿದ್ರೆ
ಮೇ ಬಿ ನಾನು ಕೆಲವೊಂದು ಸ್ನ್ಯಾಪ್ ತಗೊಳ್ಳೋದನ್ನ ಬಹಳಷ್ಟು ನನ್ನ ಕಡೆ ಅಭ್ಯಾಸ ಇಲ್ಲ, ಫೋಟೋ ಹೊಡ್ಕೊಳ್ಳೋದು. ನಾನು ಇನ್ಮೇಲೆ ಮಾಡಬೇಕಾಗಿದೆ ಅದನ್ನ. ಯಾಕಂತಂದ್ರೆ ಕೆಲವೊಬ್ರು ನಂಬಲಿಕ್ಕಿಲ್ಲ, ಬಟ್ ನೋಡಿದವರು ನಮ್ಮ ಸಾಕ್ಷಿಯಾಗಿ ಶೇಖರಣ್ಣ ಇದ್ರ ಬ್ರದರ್ ಹೀಗೆ ಎಲುಬುಗಳನ್ನ ಎಣಿಸೋ ಹಾಗಿತ್ತ. ಅವ್ರು ಆ ಮಗುವಿನಲ್ಲಿ ಯಾವ್ದಾದ್ರು ಮಾಂಸದ ತುಂಡುಗಳು ಇದ್ವಾ? ಅವರು ಇಷ್ಟೇ ಥಿಂಕ್ ಮಾಡ್ರಿ, ನೀವು ಇಷ್ಟೇ ಥಿಂಕ್ ಮಾಡ್ರಿ, ಒಂದು ಮಗು ಗರ್ಭದಲ್ಲಿ ಇರುವಾಗ ಅದು ಮಿನಿಮಮ್ 2 kg ಮೇಲ್ಗಡೆನೆ ಇರಬೇಕು. ಅದು ಆಫ್ಟರ್ ಡೆಲಿವರಿ 2-2.5 ಮೇಲ್ಗಡೆನೆ ಇರಬೇಕು. ಒಂದ್ ವೇಳೆ 2 ಗ್ರಾಮ್ 2 kg ಕಡಿಮೆ ಇದ್ರೆ ಅದನ್ನ ತಿರುಗಿ ಐಸಿಯು ಶಿಫ್ಟ್ ಮಾಡ್ತಾರೆ. ಈ ಮಗು ಹುಟ್ಟಿ 9 ತಿಂಗಳಾಗಿದೆ, 1 kg 700 ಗ್ರಾಮ್ ಇದೆ. ಲೆಕ್ಕ ಹಾಕಿ, ನಾನು ಹೇಳಿದ್ದೇನಂತ ಹೇಳಿ. ಹುಟ್ಟಿದ ಮಗು 9 ತಿಂಗಳಾದ್ಮೇಲೆ ಮಿನಿಮಮ್ 9 ತಿಂಗಳ ಮಗು 6-7 kg ಇರುವಂತ ಮಗು 1 kg 700 ಗ್ರಾಮ್ ಇದೆ ಅಂತಂದ್ಮೇಲೆ ನೀವು ಅದನ್ನ ಥಿಂಕ್ ಮಾಡ್ರಿ. ಆ ಬಾಡಿಯಲ್ಲಿ ಒಂದಿದ್ದು ಬ್ಲಡ್ ಇಲ್ಲ, ಮಾಂಸ ಟೋಟಲಿ ಕಾಣ್ತಾ ಇಲ್ಲ, ಓನ್ಲಿ ರೀಪ್ಸ್ ಚರ್ಮ ಕಾಣ್ತಾ ಇದೆ, ಉಸಿರಾಟದ ತೊಂದರೆ ಇದೆ, ಆಕ್ಸಿಜನ್ ಹಚ್ಚಿದ್ದಾರೆ. ಆ ಮಗುವನ್ನ ನೋಡಿದ ತಕ್ಷಣ ಓಕೆ ಚಾಲೆಂಜ್, ಇಲ್ಲಿ ಇವರು ನನಗೊಂದು ಚಾಲೆಂಜ್ ಕೊಡ್ತಾ ಇದ್ದಾರೆ. ಬಟ್ ನಾನು ದೇವರನ್ನ ಬಹಳ ಪ್ರೀತಿಸ್ತಾ ಇದ್ದೀನಿ. ನಾನು ದೇವರನ್ನ ಪ್ರೀತಿಸುವುದಕ್ಕಾಗಿ ನಾನು ಹುಚ್ಚಾಗಿದ್ದೀನಿ. ಆ ಹುಚ್ಚು ದೇವರಲ್ಲಿರುವಂತಹ ಆ ಹುಚ್ಚು ಪ್ರೀತಿಯಿಂದ ನಾನು ಆ ಮಗುವಿನ ಎದೆ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೇವ್ರೆ, ಈ ಮಗುವನ್ನ ನೀನ್ ಮುಟ್ಟು, ನೀನ್ ಮುಟ್ಟಿದಿ ದೇವ್ರೆ, ನಿಂಗೆ ಥ್ಯಾಂಕ್ಸ್. ಇದು ಜೀವ ಕೊಟ್ಟಿನಿ, ನಿನ್ಗೆ ಥ್ಯಾಂಕ್ಸ್. ನೀನ್ ಮುಟ್ಟಿ ನೀನ್ ಗುಣಪಡಿಸಿದೆ, ಡಿಸ್ಚಾರ್ಜ್ ಬೇಗನೆ ಡಿಸ್ಚಾರ್ಜ್ ಮಾಡ್ತಾ ಇದ್ದೆ. ಥ್ಯಾಂಕ್ಸ್ ದೇವ್ರೆ ನಿನ್ಗೆ. ಇಷ್ಟೇ ನನ್ನ ಪ್ರೇಯರ್, ಇಷ್ಟೇ ಇತ್ತು. ಹೇಳೋ ಯಾವುದು ಇರಲಿಲ್ಲ, ಇಷ್ಟೇ ಪ್ರೇರ್ ಮಾಡಿದೆ. ಮಾಡ್ಬಿಟ್ಟು ಆ ತಾಯಿ ಹೇಳ್ತಾ ಇದ್ದಾನೆ, ದೇವರು ಈ ಮಗುವನ್ನ ಮುಟ್ಟಿದ್ದಾನೆ, ಇದರ ಪ್ರಾಣವನ್ನ ದೇವರು ಕೊಟ್ಟಿದ್ದಾನೆ, ಇದಕ್ಕೆ ನಾಳೆ ಮಾಡಿದೆ ನಿಮ್ಗೆ ಡಿಸ್ಚಾರ್ಜ್ ಮಾಡ್ತಾರೆ, ಸಂತೋಷದಿಂದ ನೀವು ಮನೆಗೆ ಹೋಗ್ರಿ. ಅವಳು ಆ ಬೆಡ್ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದಾಳೆ, ಡಾಕ್ಟರ್ ಹೇಳ್ಯಾರ್ರಿ ಇದು ಆಕ್ಸಿಜನ್ ತೆಗೆದ್ಬಿಟ್ರೆ ಪ್ರಾಣ ಹೋಗ್ಬಿಡ್ತದೆ ಅಂತಂದು ಹೇಳ್ಯಾರ್ರಿ ಅಂತಂದು ಅಳ ಸ್ಟಾರ್ಟ್ ಮಾಡಿದೆ. ಎಸ್, ಡಾಕ್ಟರ್ ಹೇಳಿದ 100% ಸತ್ಯ. ಡಾಕ್ಟರ್ ತಮ್ಮ ಜ್ಞಾನದಿಂದ ಎಲ್ಲವನ್ನ ಟೆಸ್ಟ್ ಮಾಡಿ ಆ ಮಗುವಿನ ರಿಪೋರ್ಟ್ ಅನ್ನ ಹೇಳಿದ್ದಾರೆ, ಇದು ಸತ್ಯ. ಬಟ್ ಈ ಮಾತನ್ನ ನನ್ನ ದೇವರು ಸುಳ್ಳು ಮಾಡಿಬಿಟ್ಟ ಅಂತಂದು ಹೇಳಿ ನಾ ಹೋಗ್ತೇನೆ ಅಂತಂದು ಹೇಳಿ ಹೊರಗಡೆ ಬಂದು ಯಾರನ್ನ ಕಾಲ್ ಮಾಡಿದ್ರು ಆ ಕಾಲ್ ಮಾಡಿದವರ ಹತ್ರ ಹೋಗಿ ಹೇಳ್ತಾ ಇದ್ದಾನೆ, ದೇವರನ್ನ ಮುಟ್ಟಿದ್ದಾನೆ, ಗುಣಪಡಿಸಿದ್ದಾನೆ, ಜೀವ ಕೊಟ್ಟಿದ್ದಾನೆ ಅಂತ ಹೇಳುವಾಗ ಆ ಗುಂಪಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ರು. ಅವ್ರು ನಕ್ಕರು, ಯಾಕಂದ್ರೆ ಡಾಕ್ಟರ್ನ ಕ್ಲೋಸ್ ಫ್ರೆಂಡ್ ಅಂತೆ ಅವರು. ಆ ಡಾಕ್ಟರ್ ಹೇಳಿದಂತೆ ಆ ಮಗುವಿನಲ್ಲಿ ಬ್ಲಡ್ ಇಲ್ಲ, ಬ್ಲಡ್ ಹಾಕಕ್ ಬರಲ್ಲ, ಕೇವಲ 1 kg 700 ಗ್ರಾಮ್ ಇದೆ, ಅದ್ರದ್ದು ಉಸಿರಾಟ ತೊಂದರೆ ಇದೆ, ಹಾರ್ಟಿನಲ್ಲಿ ಹೋಲ್ ಇದೆ, ಆ ಮಗು ಟೋಟಲಿ ಬದುಕುವುದಲ್ಲ, ಈ ಕೇವಲ ಅದನ್ನ ಆಕ್ಸಿಜನ್ ಹಾಕಿದ್ದಕ್ಕೆ ಅದು ಉಸಿರಾಡ್ತಾ ಇದೆ, ಆಕ್ಸಿಜನ್ ತೆಗೆದ್ರೆ ಅದು ಸತ್ತೋಗ್ಬಿಡ್ತದೆ, ಇವ್ರನ್ನ ಮೊದಲು ಎಲ್ಲರನ್ನೂ ಮನೆಗೆ ಕಳಿಸು, ಆಮೇಲೆ ಬಾಡಿ ತಗೊಂಡು ಹೋಗ್ರಿ ಅಂತಂದ ಡಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ. ಸೊ ನನ್ನ ಕೆಲಸ ಮುಗಿತು, ನಾನು ಬಂದಾದ್ಮೇಲೆ ನನ್ನ ಪ್ರಿಯ ಸಹೋದರ ಸಹೋದರಿ, ಡಾಕ್ಟರ್ ಡಿಸ್ಚಾರ್ಜ್ ಸಮರಿ ಬರುವುದಕ್ಕಾಗಿ, ವೆಂಟಿಲೇಟರ್ ತೆಗೆಯುವುದಕ್ಕಾಗಿ ಆ ಮಗುವಿನ ಹತ್ರ ಹೋಗಿದ್ದಾರೆ. ಟೋಟಲಿ ಶಾಕ್, ನಾಡಿ ಬಡಿತ ಚೇಂಜ್ ಆಗಿದೆ, ಆಕ್ಸಿಜನ್ ತೆಗೆದಾರೆ, ಅದು ಕಾಮನ್ ಸರಳವಾಗಿ ಉಸಿರಾಡ್ತಾ ಇದೆ. ಡಾಕ್ಟರ್ ಬೇಗನೆ ಆ ವ್ಯಕ್ತಿಯನ್ನ ಕರೆಸಿ ವೇಟ್ ಮಾಡು, ಟೋಟಲಿ ಚೇಂಜ್ ಆಗಿದೆ, ಸಾಯಂಕಾಲವರೆಗೂ ನೋಡೋಣ, ಸಾಯಂಕಾಲವರೆಗೂ ಚೆನ್ನಾಗಿ ಉಸಿರಾಡ್ತಾ ಇದೆ. ಇಲ್ಲ, ಈ ಮಗು ಟೋಟಲಿ ಮ್ಯಾರಾಕಲ್ ಅಲ್ಲಿ ಇದು ಅದ್ಭುತವಾಗಿ ಇದು ಆರೋಗ್ಯ ಹೊಂದಿದೆ, ನಾಳೆ ಡಿಸ್ಚಾರ್ಜ್ ಮಾಡ್ತಾನೆ. ಮನೆಯನ್ನ ಡಿಸ್ಚಾರ್ಜ್ ಮಾಡಿದ್ರು, ಇವತ್ತಿನವರೆಗೂ ಆ ಮಗು ಬದುಕ್ತಾ ಇದೆ. ಕಾರಣ ಏನು? ಆ ಮಗುವಿಗೆ ಜೀವ ಇಟ್ಟಿದ್ದ ದೇವರ ಮಗು ಬದುಕಬೇಕು? ಇಲ್ಲ, ದೇವರು ತನ್ನ ಮಗನು ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ಇವನು ಮಾತು ಕೊಟ್ಟಿದ್ದಾನೆ, ಆ ಮಾತನ್ನ ನೆರವೇರಿಸಬೇಕು. ನನ್ನ ಪ್ರಿಯ ದೇವಚಂದ್ರೆ, ಅನೇಕ ದೇವರ ಮಕ್ಕಳು ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗಿದ್ದು ಇದು ನಾನು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ವಿಶ್ವಾಸ ಇಟ್ಟಿದ್ದೇನೆ, ನಾನು ಹಗಲು ರಾತ್ರಿ ಉಪವಾಸ ಪ್ರಾರ್ಥನೆ ಅನ್ನುವಂತ ಅಹಂಕಾರ, ಗರ್ವ ನಿಮ್ಮಲ್ಲಿ ಒಂದು ವೇಳೆ ಇದ್ದಿದ್ದೀಯ, ಆದ್ರೆ
ದಯವಿಟ್ಟು ತೆಗೆದು ಹಾಕ್ರಿ. ನಿಮಗಾಗಿ ದೇವದೂತ ಪ್ರಾರ್ಥಿಸ್ತಾ ಇದ್ದಾನೆ. ನಿಮಗಾಗಿ ದೇವರ ಸೇವಕ ಬಲಿಹೀನರಾಗ್ತಾ ಇದ್ದಾರೆ. ಅವರು ನಿಮ್ಮಲ್ಲಿ ಭರವಸೆಯ ಮಾತನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿ ಹೀಗೆ ನೆರವೇರ್ಲಿಕ್ಕಿದೆ, ದೇವರು ನಿಮ್ಮ ಜೀವಿತದಲ್ಲಿ ಹೀಗೆ ಮಾಡ್ಲಿಕ್ಕಿದ್ದಾನೆ. ದೇವರು ಆ ಮಾತಿಗಾಗಿ ನಿಮಗೆ ಆ ಕೃಪೆ ಕೊಟ್ಟು ನಿಮ್ಮನ್ನು ಆರಿಸಿಕೊಂಡಿರಬಹುದು. ಆ ಅದ್ಭುತ ನಿಮ್ಮ ಜೀವಿತದಲ್ಲಿ ಆ ಸೇವಕರು ಕೊಟ್ಟಿರುವಂತಹ ಭರವಸೆಗಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಿಕೊಂಡಿರ್ಬೋದು. ಬಟ್ ನೀವು ಒಂದು ವೇಳೆ ಅದನ್ನ ನೆನೆಯದೆ, ಒಂದು ವೇಳೆ ಗರ್ವಿಷ್ಠರಾಗಿ ನೀವು ಜೀವಿಸೋದಾದ್ರೆ ದೇವರು ಹೇಳ್ತಾನೆ, ಮುಯಿ ತೀರಿಸೋದು ನನಗೆ ಗೊತ್ತು, ಪ್ರೀತಿ ಮಾಡೋದು ಗೊತ್ತು, ಮುಯಿ ತೀರಿಸೋದು ನನಗೆ ಗೊತ್ತು ಎಂಬುದಾಗಿ. ಲಾಸ್ಟ್ ಇನ್ನು ಒಂದು ಲೂಕನ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ. ಕಾಲದ ಮೇಲೆ ಹೀಗಿರುವಲ್ಲಿ ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಗಾರನು ಸತ್ತನು. ದೇವದೂತರು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಓಕೆ, ನನ್ನ ಪ್ರಿಯ ಜನರೇ, ಇಲ್ಲಿ ಭಿಕ್ಷುಗಾರ ಲಾಜರನ ವಿಷಯದಲ್ಲಿ ನೋಡ್ತೇವೆ. ಐಶ್ವರ್ಯವಂತ ಮತ್ತೆ ಲಾಜರನ ಬಗ್ಗೆ ನೋಡ್ಕೊತಾ ಇದ್ದೇವೆ. ಐಶ್ವರ್ಯವಂತನು ಸಾಯ್ತಾ ಇದ್ದಾನೆ, ಭಿಕ್ಷುಗಾರ ಲಾಜರನು ಸಾಯ್ತಾ ಇದ್ದಾನೆ. ಸಾಯುವಾಗ ಇವನ ಆತ್ಮವನ್ನ ತೆಗೆದುಕೊಂಡು ದೇವದೂತರು ಹೋಗಿ ಎಲ್ಲಿಗೆ ಒರಗಿಸ್ತಾ ಇದ್ದಾರೆ? ಅಬ್ರಹಾಮನ ಎದೆಗೆ ಒರಗಿಸ್ತಾ ಇದ್ದಾರೆ. ಅಂದಮೇಲೆ ನೀವು ಜೀವನದಲ್ಲಿ ಇರುವಾಗ ಪ್ರೋತ್ಸಾಹಿಸಿರುವಂತಹ ದೇವದೂತರು, ನಿಮಗಾಗಿ ಸಹಾಯ ಮಾಡುವಂತಹ ದೇವದೂತರು ನಿಮಗಾಗಿ ದೇವರಿಂದ ಕಳಿಸಲ್ಪಟ್ಟು ನಿಮ್ಮನ್ನ ಕಾದ್ರು, ನಿಮ್ಮನ್ನ ಕಾಪಾಡಿದ್ರು, ಎಲ್ಲ ಮಾಡಿದ್ರು. ಇನ್ನು ಮರಣದ ವೇಳೆಯಲ್ಲಿಯೂ ಸಹ ನಿಮ್ಮನ್ನ ಹಾಗೆ ಬಿಡ್ತಾ ಇಲ್ಲ. ನಿಮ್ಮ ಆತ್ಮವನ್ನ ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸುವಂತ ಕೆಲಸವನ್ನು ಸಹ ದೇವದೂತರು ಮಾಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಗಟ್ಟಿಯಾಗಿ ಹೇಳ್ರಿ ಹಾಲೆಲೂಯ. ಹಾಗಾದ್ರೆ ದೇವದೂತರ ಕೆಲಸ ಏನೆಂಬುದಾಗಿ ನೋಡಿದ್ರಾ? ದೇವದೂತರ ಕೆಲಸ ಏನೆಂಬುದಾಗಿ ನೋಡಿದ್ರಾ? ನನ್ಗೆಲ್ಲರ ಧ್ವನಿ ಕೇಳ್ತಾ ಇಲ್ಲ. ಹಾಗಾದ್ರೆ ನನ್ನ ನಿನ್ನ ಕೆಲಸ ಏನು? ನನ್ನ ನಿನ್ನ ಕೆಲಸ ಏನು? ನನ್ನ ಪ್ರಿಯ ದರ್ಶನ, ಆ ದೇವದೂತ ನಾನಾದ್ರೆ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ ಬಗ್ಗೆ ನೀವು ಹೇಳ್ರಿ. ಆ ದೇವದೂತರು ನೀನು ಆದ್ರೆ, ಆ ದೇವದೂತರು ನೀವೇ ಆದ್ರೆ, ವಾವ್, ದೇವರ ಕೆಲಸ ಮಾಡುವಂತ ಸುಂದರ ಕಿರೀಟರು ನೀವು, ದೇವರ ಕೆಲಸವನ್ನು ಮಾಡುವಂತ ದೇವದೂತರು ನೀವು. ನೀವು ಹೋಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತವ್ರು, ನೀವು ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡುವಂತವ್ರು, ಸೆರೆಯಲ್ಲಿರುವಂತವರ ಬಂಧನಗಳನ್ನ ಬಿಚ್ಚುವಂತವರು ನೀವಾದ್ರೆ. ಹಲ್ಲೆಲೂಯಾ. ಆ ಕೆಲಸವನ್ನ ದೇವರು ನಿಮಗೆ ಕೊಡ್ತಾ ಇದ್ದಾನೆ. ಆ ಕೆಲಸವನ್ನ ದೇವರು ನಿಮಗೆ ಕೊಡ್ತಾ ಇದ್ದಾನೆ. ದೇವದೂತರ ಕೆಲಸವನ್ನೇ ದೇವರು ನಿಮಗೆ ಕೊಡ್ತಾ ಇದ್ದಾನೆ. ಇಷ್ಟು ಹೊತ್ತಿನವರೆಗೂ ನಾವು ದೇವರ ಒಳ್ಳೆಯ ದೂತರ ಬಗ್ಗೆ ಮಾತನಾಡಿದ್ವಿ. ಇನ್ನು ಡಿಮನ್ಸ್ ಬಗ್ಗೆ ನಾವು ಮಾತನಾಡೋದಾದ್ರೆ, ಅಂದ್ರೆ ದುರಾತ್ಮದ ಬಗ್ಗೆ ನಾವು ಮಾತನಾಡೋದಾದ್ರೆ ಬಹಳ ಇದೆ. ದುರಾತ್ಮ ನಿಮ್ಮನ್ನು ಯಾವ ರೀತಿ ದಾರಿ ತಪ್ಪಿಸ್ತಾನೆ ಎಂಬುದಾಗಿ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆಯೂ ಸಹ ಮಾತನಾಡೋಣ. ಇವು ಮಾತನಾಡುವುದೆಲ್ಲವೂ ದೇವರ ಒಳ್ಳೆಯ ದೇವದೂತರು. ಇವರು ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ, ನಿಮ್ಮನ್ನ ರಕ್ಷಣೆ ಹೊಂದುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾರೆ. ದೇವರು ಅವರನ್ನ ಕಳಿಸ್ಕೊಡ್ತಾ ಇದ್ದಾನೆ ನಿಮ್ಮ ಬಳಿಗೆ, ನಿಮ್ಮ ಸೇವೆ ಮಾಡುವುದಕ್ಕಾಗಿ, ನಿಮಗೆ ಪ್ರೋತ್ಸಾಹಿಸುವುದಕ್ಕಾಗಿ, ಮರಣದ ಸಮಯದಲ್ಲೂ ನಿಮ್ಮ ಜೊತೆ ಇರುವುದಕ್ಕಾಗಿ. ಹಲ್ಲೆಲೂಯ. ನಾವೆಲ್ಲರೂ ನಿಂತುಕೊಳ್ಳೋಣ. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Thank you, Jesus. ಹಾಲೆಲೂಯಾ. ಸ್ತೋತ್ರ ಯೇಸುವೇ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಪರಿಶುದ್ಧನಾದ ದೇವರೇ, ಅಪ್ಪ ಕರ್ತನೆ ಸ್ವಾಮಿ, ಈಶ್ವರನೇ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯವನ್ನು ಕೇಳಿದೆಯಪ್ಪ ಕರ್ತನೆ ಸ್ವಾಮಿ. ದೇವದೂತರ ವಿಷಯದಲ್ಲಿ ಕರ್ತನೆ ಸ್ವಾಮಿ, ದೇವದೂತರ ನಮ್ಮ ಜೊತೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ದೇವದೂತರು ನಮ್ಮ ಜೊತೆಯಲ್ಲಿ ಯಾವ ರೀತಿ ಇದ್ದುಕೊಂಡು ನಮಗೆ ಸಹಾಯ ಮಾಡ್ತಾರೆ, ಯಾವ ರೀತಿ ನಮ್ಮನ್ನು ಕಾಪಾಡ್ತಾರೆ, ಯಾವ ರೀತಿ ನಮ್ಮನ್ನು ಸೇವೆ ನಡೆಸ್ತಾರೆ ಎಂಬುದಾಗಿ ಕರ್ತನೆ ಪ್ರತಿಯೊಂದು ವಿಷಯದಲ್ಲಿ ಕರ್ತನೆ ಸ್ವಾಮಿ ನಾವು ನೋಡಿಕೊಂಡು ಕರ್ತನೆ ಸ್ವಾಮಿ
ಅದೇ ಆ ದೇವರೇ ಕರ್ತನೆ, ಆ ದೇವದೂತನು ನಾನೇ ಆಗಿದ್ದರೆ ಕರ್ತನೆ ಸ್ವಾಮಿ, ಆ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೇನೆ ಎಂಬುದಾಗಿ ಕರ್ತನೆ, ನನ್ನನ್ನೇ ನಾನು ನನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೀನಿ ಕರ್ತನೆ ಸ್ವಾಮಿ, ನನ್ನನ್ನು ಉಪಯೋಗ ಮಾಡಿಕೊ. ಅದೇ ಆ ದೇವರೇ ಕರ್ತನೆ ಸ್ವಾಮಿ, ಒಂದು ವೇಳೆಯಲ್ಲಿ ನಿಂತಿರುವಂತಹ ನಿನ್ನ ಮಕ್ಕಳು ಕರ್ತನೆ ಸ್ವಾಮಿ, ಇವರೆಲ್ಲರ ಕರ್ತನೆ ಆ ದೇವದೂತರ ಹಾಗೆ ಕರ್ತನೆ ತಮ್ಮನ್ನು ತಾವು ಒಪ್ಪಿಸಿಕೊಟ್ಟವರಾಗಿ ಕೆಲಸ ಮಾಡುವುದಾದರೆ ಕರ್ತನೆ ಸ್ವಾಮಿ, ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದಾದರೆ ಕರ್ತನೆ ಸ್ವಾಮಿ, ನಿನಗೋಸ್ಕರ ಜೀವಿಸುವುದಕ್ಕೆ ದೊಡ್ಡ ನಿರ್ಧಾರದೊಂದಿಗೆ ಕರ್ತನೆ ಜೀವಿಸುವ ಕರ್ತನೆ ಸ್ವಾಮಿ, ನೀನೇ ಇವರನ್ನು ನಡೆಸುವಾತನಾಗಿದೆ ಕರ್ತನೆ ಸ್ವಾಮಿ. ಅದೇ ಆ ದೇವರೇ ಕರ್ತನೆ ಸ್ವಾಮಿ, ಇವರಲ್ಲಿ ಒಂದು ಕರ್ತನೆ ದೊಡ್ಡ ನಿರ್ಧಾರವನ್ನು ಕರ್ತನೆ ನಿನಗೂ ಕೊಡಬೇಕಾಗಿ ಬೇಡ್ಕೋತನೆ ಸ್ವಾಮಿ. ಅದೇ ಆ ದೇವರೇ ಇನ್ನೂ ಒಂದು ವೇಳೆ ಕರ್ತನೆ ಚಂಚಲತನ ಕರ್ತನೆ ಸ್ವಾಮಿ ಅವರಲ್ಲಿ ಇರುವುದೇ ಆಗಿದ್ದರೆ ಕರ್ತನೆ ಸ್ವಾಮಿ, ಒಂದು ವೇಳೆ ನಾನು ಪ್ರಾರ್ಥನೆ ಮಾಡೋದರಿಂದ ಕರ್ತನೆ ನನಗೆ ಬಿಡುಗಡೆ ಆಗ್ತದೆ ಎಂಬುದಾಗಿ ಕರ್ತನೆ ಅಂದುಕೊಂಡಿದ್ದೇ ಆಗಿದ್ದಾರೆ ಕರ್ತನೆ ಸ್ವಾಮಿ. ಅದೇ ಆ ದೇವರ ಕರ್ತನೆ ಅನೇಕ ಒಂದು ಕರ್ತನೆ ತಪ್ಪು ಕಲ್ಪನೆಯಲ್ಲಿ ಕರ್ತನೆ ಇವರು ಇದ್ದಿದ್ದೇ ಆಗಿದ್ದಾರೆ ಕರ್ತನೆ, ಎಲ್ಲ ತಪ್ಪು ಕಲ್ಪನೆಯಿಂದ ಕರ್ತನೆ ನೀನು ಎಚ್ಚರಿಸಿ ನೀನು ತಿದ್ದಿದ್ದೇ ಅದಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನೀನು ತಿಳಿಯಪಡಿಸಿದ್ದೆ ಅದಕ್ಕೆ ಸ್ತೋತ್ರ. ಅದೇ ಆ ದೇವರೇ ತಲೆಬಾಗಿದ್ದ ಪ್ರತಿಯೊಂದು ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿ ಕರ್ತನೆ, ಪ್ರತಿಯೊಬ್ಬರಲ್ಲಿ ಕರ್ತನೆ ನಿನ್ನ ಚಿತ್ತ ಏನಿದೆ ಅದನ್ನು ತಿಳಿಯಪಡಿಸಿ ಕರ್ತನೆ ಸ್ವಾಮಿ. ಪ್ರತಿಯೊಬ್ಬರ ಕರ್ತನೆ ನಿನ್ನ ಚಿತ್ತವನ್ನು ಅರಿತುಕೊಂಡವರಾಗಿ ಕರ್ತನೆ, ತಮ್ಮನ್ನೇ ತಾವು ನಿನ್ನ ಸೇವೆಗಾಗಿ ಸಮರ್ಪಿಸಿಕೊಂಡವರಾಗಿ ಕರ್ತನೆ, ಯಾವ ರೀತಿ ನಾನು ಸತ್ಯವನ್ನು ಕಂಡುಕೊಂಡು, ಯಾವ ರೀತಿ ನಾವುಗಳ ಸತ್ಯವನ್ನು ಕಂಡುಕೊಂಡು, ಯಾವ ರೀತಿ ನಾವು ಸತ್ಯದಲ್ಲಿ ಜೀವಿಸ್ತಾ ಇದ್ದೇವೋ ಅದೇ ರೀತಿಯಲ್ಲಿ ಅನೇಕರನ್ನ ಸತ್ಯದ ಮಾರ್ಗದಲ್ಲಿ ನಡೆಸುವಂತ ಜವಾಬ್ದಾರಿ ನನಗೆ ಇದೆ ಎಂಬುದಾಗಿ ಕರ್ತನೆ ತಿಳಿದುಕೊಂಡವರಾಗಿ ಕರ್ತನೆ, ಆ ಜವಾಬ್ದಾರಿಯುತರಾಗಿ ಕರ್ತನೆ ಸ್ವಾಮಿ ತಮ್ಮನ್ನು ತಾವು ಸತ್ಯದ ಕಡೆಗೆ ನಡೆಸುವಂತ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳಿಕ್ಕಾಗುವಂತೆ ನೀನು ಅವರನ್ನು ಬಲಪಡಿಸಿ ನಡೆಸುತ್ತ ನಾನು ಬೇಡ್ಕೊಳ್ತೇನೆ ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ನಿನ್ನೆ ಹೆಚ್ಚಾಗಿ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯದಿಂದ ನಿನ್ನ ಎಚ್ಚರಿಸಿ ಕರ್ತನೆ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಆತ್ಮಕತೆಯಿಂದ ನಿನ್ನ ಅಭಿವೃದ್ಧಿಪಡಿಸಿ ನಡೆಸಕ್ಕೆ ನಾನು ಬೇಡ್ಕೊಳ್ತೇನೆ ಸ್ವಾಮಿ. ಈಶ್ವರಿಗೆ ನಮ್ಮನ್ನು ನಡೆಸೋದಕ್ಕೆ ಸ್ತೋತ್ರ. ಎಷ್ಟರವರೆಗೆ ಕರ್ತನೆ ಸ್ವಾಮಿ ಯಾವುದೇ ಅಡ್ಡಿ ಆತಂಕಗಳು ಉಂಟಾಗದಂತೆ ಕರ್ತನೆ ನಿನ್ನ ವಾಕ್ಯದಲ್ಲಿ ನಮ್ಮ ನಡೆಸಿದ್ದೆ ಅದಕ್ಕೆ ಸ್ತೋತ್ರ ಸ್ವಾಮಿ. ಆ ದೇವರೇ ಕರ್ತನೆ ಮುಂದೆಯೂ ಕರ್ತನೆ ನೀ ನಮ್ಮ ನಡೆಸುವಾತನಾಗಿದೆ. ಎಲ್ಲ ಸ್ತುತಿಗೆ ನಮ್ಮ ಸಲ್ಲಿಸ ನಿನ್ನ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆ ದೀನತೆಯಿಂದ ಬೇಡುವುದಿದ್ದೇವೆ ಸ್ವಾಮಿ.